ದೇವರ ಹಸ್ತದಲ್ಲಿ ಏನಿದೆ, ದೇವರ ಕೈಯಲ್ಲಿ ಏನಿದೆ ಎಂಬುದಾಗಿ ಒಂದು ವೇಳೆ ಇವತ್ತು ನಾನು ನಿಮ್ಮ ಜೊತೆ ದೇವರ ಪ್ರತಿನಿಧಿಯಾಗಿ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ನಿಮ್ಮ ಎದುರುಗಡೆ ನಾನು ನಿಂತಿದ್ದೀನಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಹಸ್ತದಲ್ಲಿ ಏನೇನಿದೆ ಎಂಬುದಾಗಿ ನೀವು ಒಂದು ವೇಳೆ ತಿಳ್ಕೊಂಡಿರಪ್ಪ ಅಂತಂದರೆ ಖಂಡಿತವಾಗಿ ನೀವು ಆಶೀರ್ವಾದ ಹೊಂದ್ಕೊಳ್ತೀರಿ ಅಂತೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ನೀವೆಲ್ಲ ಅರ್ಧಂಬರ್ಧ ತಿಳ್ಕೊಂಡಿರಪ್ಪ ಅಂತಂದರೆ, ಒಂದು ಸೈಡು ಒಂದು ಕಡೆನೇ ತಿಳ್ಕೊಂಡಿರಪ್ಪ ಅಂತಂದರೆ ಖಂಡಿತವಾಗಿ ನಷ್ಟದ ಪಾಲಾಗ್ತಾರೆ ಅಂತೇಳಿರಿ. ಹಲ್ಲೆಲೂಯಾ. ಸಂಪೂರ್ಣವಾಗಿ ಮನಸ್ಸು ಕೊಟ್ಟು ಕೇಳ್ತೀರಾ? ಪೂರ್ತಿ ಹೃದಯದಿಂದ ಕೇಳ್ತೀರಾ? ಮನಸ್ಸು ಬಿಚ್ಚಿ ನನ್ನ ಸಂಗಟ ಇರ್ತೀರಾ ನೀವು? ಹಾಗಾದರೆ ನೀವು ಹೃದಯಪೂರ್ವಕವಾಗಿ ನಾನು ಮಾತಾಡೋಣ ಕೇಳೋದಾದರೆ ಇವತ್ತು ನಾವು ಧ್ಯಾನ ಮಾಡುವಂಥ ವಿಷಯ ಏನಪ್ಪ ಅಂತಂದರೆ, ಕೀರ್ತನೆ ಪುಸ್ತಕ 16ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರು ತನ್ನ ಹಸ್ತದ ಬಗ್ಗೆ ಆತನು ಮಾತಾಡ್ತಂದ ಅಂತೇಳಿ. ಹಲ್ಲೆಲೂಯಾ. ಯಾವ ವಿಷಯದಾಗ ಮಾತಾಡ್ತಾನೆ ರೀ? ದೇವರು ತನ್ನ ಹಸ್ತದ ವಿಷಯದಲ್ಲಿ ನಮ್ಮ ಜೊತೆ ಆತನು ಮಾತಾಡುವಂತನಾಗಿದ್ದಾನೆ. ನಾವು ಓದಿರುವಂಥ ವೇದ ಭಾಗದಲ್ಲಿ ಕೀರ್ತನೆ ಪುಸ್ತಕ 16ನೇ ಅಧ್ಯಾಯ 11ನೇ ವಚನದಲ್ಲಿ ನಿನ್ನ ಬಲಗೈಯಲ್ಲಿ ಶಾಶ್ವತವಾದಂಥ ಭಾಗ್ಯ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಭಾಳಷ್ಟು ಸಲ ನೀವು ಪ್ರಸಂಗ ಕೇಳಿದಿರಿ, ಭಾಳಷ್ಟು ಸಲ ನೀವು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಅನೇಕ ಸಾಮಾಜಿಕ ಮಾಧ್ಯಮದಲ್ಲಿ ನೀವು ಅನೇಕ ಸಲ ಈ ಸಂದೇಶ ಕೇಳಿದಿರಿ. ಪಾಸ್ಟ್ರೇ, ದೇವರ ಹಸ್ತದ ಬಗ್ಗೆ ನಮಗೇನು ಹೇಳ್ಬೇಕಂತ ಇದ್ರಿ? ದೇವರ ಹಸ್ತದ ಬಗ್ಗೆ ನಮಗೇನು ಉಪದೇಶ ಮಾಡಬೇಕಂತ ಇದ್ರಿ? ದೇವರ ಹಸ್ತದಲ್ಲಿ ಏನೇನಿದೆ ಎಂಬುದಾಗಿ ನಾವು ಆಲ್ರೆಡಿ ಪ್ರತಿದಿನ ಬೈಬಲ್ ಓದ್ತಾ ಇದ್ದೇವೆ, ಆಲ್ರೆಡಿ ಅನೇಕ ವರ್ತಮಾನಗಳು ನಾವು ಕೇಳ್ತಾ ಇದ್ದೇವೆ, ಆಲ್ರೆಡಿ ಅನೇಕರ ಸೇವಕರ ಮೂಲಕ ನಾವು ಕೇಳಿದ್ದೇವೆ, ಆಲ್ರೆಡಿ ಅನೇಕ ಸಲ ಬೈಬಲ್ನಲ್ಲಿ ಬರೆದಿದೆ ದೇವರ ಹಸ್ತದಲ್ಲಿ ಪರಾಕ್ರಮ ಇದೆ, ದೇವರ ಹಸ್ತದಲ್ಲಿ ಬಲ ಇದೆ, ದೇವರ ಹಸ್ತದಲ್ಲಿ ಸಂರಕ್ಷಣೆ ಇದೆ. ದೇವರ ಹಸ್ತ ಅದು ಮೋಟುಗೈಯಲ್ಲ, ದೇವರ ಹಸ್ತ ಅದು ಆಶೀರ್ವಾದ ಮಾಡುವಂಥ ಹಸ್ತ ಇದೆ. ಪಾಸ್ಟ್ರೇ, ಇದೇನು ನಮಗೆ ಹೊಸದಾಗಿ ನೀವು ಹೇಳ್ತಾ ಇದ್ದೀರಾ? ಸತ್ಯವೇದದಲ್ಲಿ ಬೈಬಲ್ ನಾವೆಲ್ಲ ನೋಡ್ತಾ ಇದೀವಿ. ದೇವರ ಹಸ್ತ ಎಂಥದ್ದಪ್ಪ ಅಂತಂದರೆ ಅದು ಮಾನವರಿಗೆ, ಮನುಷ್ಯರಿಗೆ ಆಶೀರ್ವಾದ ಮಾಡುವಂಥ ಹಸ್ತ ಇದೆ ಎಂಬುದಾಗಿ ನಾನು ನಿಮಗೊಂದೊಳ್ಳೆ ಕೇಳ್ದಪ್ಪ ಅಂತಂದರೆ ಇದೇ ಉತ್ತರ ನನಗೆ ಹೇಳ್ತೀರಿ ನೀವು. ಹೌದಲ್ಲ? ಸತ್ಯವೇದದಲ್ಲಿ ನೀವು ಓದಿರಿ, ದೇವರ ಹಸ್ತದಲ್ಲಿ ಸೌಭಾಗ್ಯ ಇದೆ, ದೇವರ ಹಸ್ತದಲ್ಲಿ ಪರಾಕ್ರಮ ಇದೆ, ದೇವರ ಹಸ್ತದಲ್ಲಿ ಸುರಕ್ಷತೆ ಇದೆ, ದೇವರ ಹಸ್ತದಲ್ಲಿ ಬಲ ಇದೆ. ನಾವು ನೋಡ್ತೇವೆ, ನನ್ನ ಕೈಯೊಳಗಿಂದ ನಿಮ್ಮನ್ನು ಯಾರು ಕೂಡ ಕಸಿದುಕೊಳ್ಳುವುದಿಲ್ಲ ಎಂಬುದಾಗಿ ಯೋಹಾನ 10:10 ಕೂಡ ದೇವರು ನಮ್ಗೆ ಹೇಳಿದ್ದಾನೆ. ಪಾಸ್ಟ್ರೇ, ಇದೆಲ್ಲ ನಮ್ಗೆ ಗೊತ್ತಿದೆ, ದೇವರ ಹಸ್ತದಲ್ಲಿ, ದೇವರ ಕೈಯಲ್ಲಿ ಏನೇನಿದೆ ಅಂತೇಳಿ ನಮಗೆಲ್ಲ ಗೊತ್ತಿದೆ. ಆದರೆ ಇವತ್ತು ತಿರುಗಿ ನೀವು ದೇವರ ಹಸ್ತದ ಬಗ್ಗೆ ಹೇಳ್ತೇನೆ ಅಂತಾರಲ್ಲ, ಅದ್ಯಾವ ಹೊಸ ವಿಷಯ ಹೇಳ್ತೀರಿ ಅಂತೇಳಿ ಸ್ವಲ್ಪ ಆಶ್ಚರ್ಯ ನಿಮಗೊಂದಳೆ ಆಯ್ತಪ್ಪ ಅಂತಂದರೆ, ಖಂಡಿತವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನೀವು ದೇವರ ಬಲದ ಬಗ್ಗೆ ತಿಳ್ಕೊಂಡಿದ್ದೀರಿ, ದೇವರ ಹಸ್ತದ ಬಗ್ಗೆ ತಿಳ್ಕೊಂಡಿದ್ದೀರಿ, ದೇವರ ಹಸ್ತದಲ್ಲಿ ನಿಮಗೆ ಭದ್ರತೆ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ, ದೇವರ ಹಸ್ತ ಮೋಟುಗಾಯಲ್ಲ ಅಂತೇಳಿ ತಿಳ್ಕೊಂಡಿದ್ದೀರಿ, ದೇವರ ಹಸ್ತ ಅದು ಆಶೀರ್ವಾದ ಮಾಡುವಂಥ ಹಸ್ತ ಅಂತ ತಿಳ್ಕೊಂಡಿದ್ದೀರಿ. ಆದರೆ ಇವತ್ತು ನಾನು ನಿಮ್ಮ ಜೊತೆ ಮಾತಾಡುವಂಥ ದೇವರ ಹಸ್ತದಲ್ಲಿರುವಂಥ, ದೇವರ ಕೈಲಿರುವಂಥ 3 ಪ್ರಾಮುಖ್ಯವಾದಂಥ ವಿಷಯಗಳು ಇವತ್ತು ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ಬಹುಶಃ ಒಂದು ವೇಳೆ ಈ 3 ದೇವರ ಹಸ್ತದಲ್ಲಿರುವಂಥ ಈ 3 ವಿಷಯಗಳು ಒಂದು ವೇಳೆ ನಿಮಗೆ ಗೊತ್ತಿದ್ದಪ್ಪ ಅಂತಂದರೆ, ಇವು ನಿಮ್ಮ ಹೃದಯದ ಹಲಿಗೆ ಮೇಲೆ ನೀವು ಬರ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಆಶೀರ್ವಾದ ಕಚ್ಕೊಳ್ಳೋಕೆ ಈ ಲೋಕದಿಂದ ಯಾರಿಗೂ ಸಾಧ್ಯ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಯಾಕೆ ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಲ ಇದ್ದಂಥ ಆಶೀರ್ವಾದಗಳು ನಾವು ಕಳ್ಕೊಳ್ತೀವಪ್ಪ ಅಂತಂದರೆ, ನಮ್ಮ ಹತ್ರ ಇದ್ದುದನ್ನು ನಾವು ಯಾಕೆ ಅನೇಕ ಸಲ ಕಳ್ಕೊಳ್ತೀವಪ್ಪ ಅಂತಂದರೆ ಕಾರಣ ಏನಪ್ಪ ಅಂತಂದರೆ ದೇವರ ಹಸ್ತದಲ್ಲಿ ಪ್ರಾಮುಖ್ಯವಾಗಿ 3 ಇವೆ, ಅವು ನಾವು ತಿಳ್ಕೊಳ್ಳಂಗಿಲ್ಲ ಅಂತೇಳಿ. ಹಲ್ಲೆಲೂಯಾ. ದೇವರ ಹಸ್ತದಲ್ಲಿ ಏನಿದೆ ರೀ? 3 ಮುಖ್ಯವಾದಂಥ ವಿಷಯಗಳಿವೆ ದೇವರ ಹಸ್ತದಲ್ಲಿ. ಕೇಳಲಿಕ್ಕೆ ಇಷ್ಟನಾ ನಿಮಗೆ? ದೇವರ ಹಸ್ತದಲ್ಲಿ ನಿಮ್ಮ ಆಶೀರ್ವಾದಕ್ಕೆ ಸಂಬಂಧಪಟ್ಟಂಥ 3 ವಿಷಯಗಳಿವೆ ದೇವರ ಹಸ್ತದಲ್ಲಿ, ದೇವರ ಕೈಯಲ್ಲಿ. ಓ ಪಾಸ್ಟ್ರೇ, ನನ್ನ ಆಶೀರ್ವಾದಕ್ಕೆ, ನನ್ನ ಅಭಿವೃದ್ಧಿಗೆ ಆ 3 ವಿಷಯಗಳು ಯಾವುವು? ಆ 3 ವಿಷಯಗಳು ನನಗೆ ಬೇಕು ಎಂಬುದಾಗಿ ನೀವು ದೇವರ ಹಸ್ತದಲ್ಲಿ, ದೇವರ ಕೈಯಲ್ಲಿ ಇರುವಂಥ 3 ಪ್ರಾಮುಖ್ಯವಾದಂಥ ವಿಷಯಗಳನ್ನು ನೀವು ತಿಳಿದುಕೊಳ್ಬೇಕಂತೇಳಿ ಹೃದಯಪೂರ್ವಕವಾಗಿ ನೀವು ಇಷ್ಟಪಟ್ಟು ಸಂತೋಷಪೂರ್ವಕವಾಗಿ ಮಾತನ್ನು ಕೇಳುವುದಾದರೆ ಖಂಡಿತವಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಬನ್ನಿ ನಾವು ಹೋಗೋಣ ಇವತ್ತು ದೇವರ ಕೈಯಲ್ಲಿ ಏನಿದೆ ಎಂಬುದಾಗಿ. 3 ದೇವರ ಕೈಯಲ್ಲಿರುವಂಥವುಗಳಲ್ಲಿ ಮೊಟ್ಟ ಮೊದಲನೇದು ಯಾವುದನ್ನು ನಾವು ನೋಡೋಣ. ಬನ್ನಿ ನಾವೆಲ್ಲರೂ ದಾನಿಯೇಲನ ಪುಸ್ತಕದ ಕಡೆಗೆ ಹೋಗೋಣ. ದೇವರ ಹಸ್ತದಲ್ಲಿರುವಂಥ 3 ವಿಷಯಗಳಲ್ಲಿ, ದೇವರ ಕೈಲಿರುವಂಥ 3 ವಿಷಯಗಳಲ್ಲಿ ಮೊಟ್ಟ ಮೊದಲನೇ ವಿಷಯ ಯಾವುದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡೋಣ. ದಾನಿಯೇಲ ಪುಸ್ತಕ 5ನೇ ಅಧ್ಯಾಯ 25ನೇ ವಚನ ಗಟ್ಟಿಯಾಗಿ ಸ್ಪಷ್ಟವಾಗಿ ಓದಿ ನನಗೆ ಸಹಾಯ ಮಾಡ್ತೀರಾ? ಬೇಗನೆ ದಾನಿಯೇಲನ ಪುಸ್ತಕ ದಯವಿಟ್ಟು 5ನೇ ಅಧ್ಯಾಯ 25ನೇ ವಚನ ಓದಮ್ಮ. ಬರೆದ ಬರಹವೂ ಇದೆ. ಮೇನ್ ತೆಲಕ್ ಉರ್ಫೀಸಿನ ಇದರ ಅರ್ಥವು ಹೀಗಿದೆ. ಮೇನ್ ಅಂದರೆ ದೇವರು,
ನಿನ್ನ ಆಳಿಕೆಯ ಕಾಲವನ್ನು ಲೆಕ್ಕಿಸಿ ನಿನ್ನ ಆಳಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ತೆಕೇಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಡಿಮೆಯಾಗಿ ನೀನು ಕಂಡು ಬಂದಿದ್ದಿ. ಪೆರೆಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿದೆ. ಮೇದ್ಯರಿಗೂ ಪಾರಸಿಯರಿಗೂ ಕೊಡಲ್ಪಟ್ಟಿದೆ ಎಂದು ಅರಿಕೆ ಮಾಡಿದನು. ಹಲ್ಲೆಲೂಯಾ. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಹಸ್ತದಲ್ಲಿ ಏನಿದೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಾನು ನೀನು ತಿಳಿದುಕೊಂಡಂತೆ ಇಲ್ಲಿ ತನಕ ಧ್ಯಾನ ಮಾಡಿದಂತೆ ಅವುಗಳನ್ನು ಬಿಟ್ಟು ಅವುಗಳನ್ನು ಬದಿಗಿಟ್ಟು ಒಂದು ವೇಳೆ ನನ್ನನ್ನು ನೀವು ಕೇಳಿದ್ರಪ್ಪ ಅಂತಂದ್ರೆ, ದೇವರ ಹಸ್ತದಲ್ಲಿ ಅನೇಕ ವಿಷಯಗಳಿವೆ, ದೇವರ ಕೈಯಲ್ಲಿ ಅನೇಕ ಸಂಗತಿಗಳಿವೆ, ದೇವರ ವಶದಲ್ಲಿ ಅನೇಕ ಕಾರ್ಯಗಳಿವೆ, ಅವೆಲ್ಲದರ ಗೋಜಿಗೆ ನಾನು ಹೋಗುವುದಿಲ್ಲ. ಇವತ್ತು ನಾನು ಕೇವಲ 3 ವಿಷಯ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ದೇವರ ಕೈಯಲ್ಲಿ, ದೇವರ ಹಸ್ತದಲ್ಲಿ ಮಾನವನಿಗೆ, ಮನುಷ್ಯನಿಗೆ, ವಿಶ್ವಾಸಿಗೆ, ದೇವರನ್ನು ನಂಬಿದಂಥವ್ರಿಗೆ ಈ 3 ಪ್ರಾಮುಖ್ಯವಂತ ವಿಷಯಗಳು ಮಾತ್ರ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕಿದ್ದೀನಿ. ನಾವು ನೋಡ್ತೇವೆ, ಮೊಟ್ಟ ಮೊದಲನೇದಾಗಿ ದಾನಿಯೇಲ್ ಪುಸ್ತಕ 5ನೇ ಅಧ್ಯಾಯ 25ನೇ ವಚನದಲ್ಲಿ ದೇವರ ಹಸ್ತದಲ್ಲಿ ಏನಿದೆ ಎಂಬುದು ನೋಡ್ತಾ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದೇವರ ಹಸ್ತದಲ್ಲಿ ತಕ್ಕಡಿ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ಏನಿದೆ ಎಂಬುದಾಗಿ ದೇವರ ಹಸ್ತದಲ್ಲಿ ಅಂದರೆ ಬಹಳ ಪ್ರಾಮುಖ್ಯವಾಗಿ ನನ್ನ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ದೇವರ ಕೈಯಲ್ಲಿ ಏನಿದೆ ಎಂಬುದು ನೋಡುತ್ತ ಸಂದರ್ಭದಲ್ಲಿ, ದೇವರ ಹಸ್ತದಲ್ಲಿ ಏನಿದೆ ಎಂಬುದು ನೋಡುತ್ತ ಸಂದರ್ಭದಲ್ಲಿ, ದೇವರ ಹಸ್ತದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯು, ಪ್ರತಿಯೊಬ್ಬ ಸಹೋದರನು, ಪ್ರತಿಯೊಬ್ಬ ಸಹೋದರಿ, ಪ್ರತಿಯೊಬ್ಬ ದೇವಜನರು ಏನು ತಿಳ್ಕೊಳ್ಬೇಕಪ್ಪ ಅಂತಂದರೆ, ಅವೆಲ್ಲವುಗಳನ್ನು ಆಶೀರ್ವಾದಗಳನ್ನು ಬಿಟ್ಟುಬಿಟ್ಟು ಅವುಗಳನ್ನು ಬದಿಗಿಟ್ಟು ನಾನು ನೀನು ವೃದ್ಧಿ ಹೊಂದಬೇಕಪ್ಪ ಅಂತಂದರೆ, ನಾನು ನೀನು ಹೆಚ್ಚಿಸಲ್ಪಡಬೇಕಪ್ಪ ಅಂತಂದರೆ, ನಾನು ನೀನು ಹತ್ತಲಾರದಂಥ ಆಶ್ರಯಗಿರಿಗೆ ಹತ್ತಬೇಕಪ್ಪ ಅಂತಂದರೆ, ನನ್ನ ಸಂತಾನ, ನಿನ್ನ ಸಂತಾನ ಅದು ಆಶೀರ್ವಾದ ಈ ಭೂಮಿ ಮೇಲೆ ಹೊಂದಬೇಕಪ್ಪ ಅಂತಂದರೆ, ನಾನು ನೀನು ಎಲ್ಲರೂ ಬಹಳ ವಿಶೇಷವಾಗಿ ತಿಳ್ಕೊಳ್ಳಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ದೇವರ ಹಸ್ತದಲ್ಲಿ, ದೇವರ ಕೈಯಲ್ಲಿ ತಕ್ಕಡಿ ಅಂತಕ್ಕಂಥದ್ದಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಅನೇಕರು ನಾವು ನೋಡ್ತೇವೆ, ದೇವರ ಹಸ್ತದಲ್ಲಿ ಬಲ ಇದೆ, ದೇವರ ಹಸ್ತದಲ್ಲಿ ಪರಾಕ್ರಮ ಇದೆ, ದೇವರ ಹಸ್ತದಲ್ಲಿ ಶಕ್ತಿ ಇದೆ, ಆತನ ಹಸ್ತವು ಬಹಳ ಬಲವುಳ್ಳದು, ಆತನು ಎಲ್ಲ ಇಕ್ಕಟ್ಟುಗಳಿಂದ ತಪ್ಪಿಸ್ತಾನಂತೇಳಿ ಇದರಲ್ಲೇ ಸುತ್ತಾಡ್ತಾ ಇದ್ದಾರೆ ಹೊರತಾಗಿ ಅದನ್ನು ನೋಡ್ತೇವೆ, 1 ರೂಪಾಯಿಗೆ, 1 ಕಾಯಿನಿಗೆ 2 ಮುಖ ಇದ್ರೆ ಮಾತ್ರ ಅದು ಚಲಾವಣೆ ಆಗ್ತದೆ ಅಂತೇಳಿ. ಹಲ್ಲೆಲೂಯಾ. ವಿಶ್ವಾಸಿಯಾದಂಥ ನಾವು, ದೇವ್ರ ಮಕ್ಕಳಾಗಿರುವಂಥ ನಾವು ಅಜ್ಞಾನಿಗಳಂತೆ ಕೇವಲ ಒಂದು ಸೈಡ್ ನೋಡಬಾರ್ದು ನಾವು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ಕಡೆ ನಾವು ನೋಡ್ತಿದ್ದೇವೆ ದೇವರ ಹಸ್ತದಲ್ಲಿ ಏನಿದೆ ಎಂಬುದು ನೋಡುತ್ತ ಸಂದರ್ಭದಲ್ಲಿ ದೇವರ ಹಸ್ತದಲ್ಲಿ ತಕ್ಕಡಿ ಇದೆ ಎಂಬುದಾಗಿ ನಾವು ನೋಡ್ತಿದ್ದೇವೆ ಅಂತೇಳಿ. ಇಲ್ಲಿ ನಾವು ನೋಡ್ತೇವೆ, ಬೆಲ್ಶಚ್ಚರ್ ಅಂತಕ್ಕಂಥ ರಾಜನಿಗೆ ನಾವು ನೋಡ್ತಿದ್ದೇವೆ, ಆತನಿಗೆ ದೇವರು ಕಾಲವನ್ನು ಕೊಡ್ತಾನೆ, ಆತನಿಗೆ ಸಮಯವನ್ನು ಕೊಡ್ತಾನೆ, ಆತನಿಗೆ ಅಧಿಕಾರವನ್ನು ಕೊಡ್ತಾನೆ, ಆತನಿಗೆ ಆಡಳಿತವನ್ನು ಕೊಡ್ತಾನೆ, ಆತನಿಗೆ ಸಮಸ್ತವನ್ನು ದೇವರು ಆತನಿಗೆ ಕೊಟ್ಟ ಮೇಲೆ ನಾವು ನೋಡ್ತೇವೆ, ಒಂದು ದಿನ ರಾತ್ರಿ ಆತನಿಗೆ ಕನಸು ಬೀಳ್ತದೆ, ಆತನ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾನೆ. ಹಾಸಿಗೆ ಮೇಲೆ ಮಲ್ಕೊಂಡಂಥ ಸಂದರ್ಭದಲ್ಲಿ ಆತನು ಮಲ್ಕೊಂಡಿರುವಂಥ ಎದುರು ಗೋಡೆ ಮೇಲೆ ಒಂದು ಬರಹ ಬಂದು ಬರೆದು ಹೋಗ್ತದೆ. ಕೈ ಏನು ಬರ್ತದಪ್ಪ ಅಂದರೆ, ಮೆನೆ ತೆಕೇಲ್ ಎಂಬುದಾಗಿ ಒಂದು ವರ್ಡ್ ಅಲ್ಲಿ ಬರೆದು ಆ ಕೈ ಮಾಯವಾಗಿ ಹೋಗ್ತದೆ. ಇದನ್ನು ಓದಬೇಕು, ಇದನ್ನು ತಿಳ್ಕೊಳ್ಬೇಕು, ಇದರ ಅರ್ಥ ಏನಂತೇಳಿ ಆತನ ರಾಜ್ಯದಲ್ಲಿರುವಂಥ ಅನೇಕರ ಪಂಡಿತರಿಗೆ ಕರೆದು, ಜ್ಞಾನಿಗಳಿಗೆ ಕರೆದು ಅದರ ಅರ್ಥ ಕೇಳಬೇಕಪ್ಪ ಅಂತಂದರೆ ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ನೋಡ್ತೇವೆ. ಕೊನೆಯದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಇದರ ಅರ್ಥ ನಾವು ನೋಡ್ತೇವೆ. ದಾನಿಯೇಲನು ಬಂದು ಆ ರಾಜನಿಗೆ ವಿವರಣೆ ಮಾಡಿ ಹೇಳ್ತಾನೆ, ಅದರ ಅರ್ಥ ಇಷ್ಟೇ ರಾಜನೇ, ನೀನು ದೇವರ ಕೈಲಿರುವಂಥ ತಕ್ಕಡಿಯಲ್ಲಿ ನೀನು ತೂಗಲ್ಪಟ್ಟಿದ್ದೀಯಾ. ಹಲ್ಲೆಲೂಯಾ. ದೇವರು ನಿನ್ನನ್ನು ತೂಗಿದ್ದಾನೆ, ದೇವರು ನಿನಗೆ ತೂಕ ಮಾಡಿದ್ದಾನೆ, ದೇವರು ನಿನಗೆ ಕಾಟ ಮಾಡಿದ್ದಾನೆ. ದೇವರು ನಿನ್ನನ್ನು ತನ್ನ ಕೈಲಿರುವಂಥ ತಕ್ಕಡಿಯಿಂದ ತೂಗಿದಾಗ ನೀನು ಸಂಪೂರ್ಣವಾಗಿ ವಿಫಲವಾಗಿ ಹೋಗಿದ್ದೀಯಾ. ನೀನು ಸಂಪೂರ್ಣವಾಗಿ ನೀನು ದೇವರ ತಕ್ಕಡಿಲಿ ಎಷ್ಟು ಮಾತ್ರಕ್ಕೂ ನೀನು ಅದರಲ್ಲಿ ಯೋಗ್ಯನಾಗಿ ಕಂಡು ಬಂದಿಲ್ಲ. ಅದಕ್ಕೋಸ್ಕರಾಗಿ ನಿನ್ನ ರಾಜ್ಯವನ್ನು ಕೆತ್ತಿ ಯಾರಿಗೆ ಕೊಡ್ತೀನಿ ಅಂತ ಬರ್ತದಮ್ಮ ಬೈಬಲ್ನಾಗ, ಮೇದ್ಯರಿಗೂ ಮತ್ತು ಪಾರಸಿಯರಿಗೂ ನಿನ್ನ ರಾಜ್ಯ ನಿನ್ನಿಂದ ಕೆತ್ತಿ ಮತ್ತೊಬ್ಬರಿಗೆ ಕೊಡಲಾಗ್ತದೆ ಎಂಬುದಾಗಿ ಆ ಮಾತಿನ ಅರ್ಥ ಎಂಬುದಾಗಿ ದಾನಿಯೇಲ ಬಂದು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಈ ಮಾತುಗಳನ್ನು ಕೇಳುವಂಥ ನನ್ನೆಲ್ಲ ಸಹೋದರ ಸಹೋದರಿಯರೇ, ಇವತ್ತು ದೇವರ ಕೈಯಲ್ಲಿ ತಕ್ಕಡಿ ಇರುವುದು ಅನ್ನುವಾಗ ನೋಡುವಂಥ ಸಂದರ್ಭದಲ್ಲಿ
ದೇವರ ಕೈಯಲ್ಲಿ ಇವತ್ತು ತಕ್ಕಡಿ ಇದೆ ಮತ್ತು ತೂಗ್ತಾನೆ ಎಂಬುದನ್ನು ನೋಡುವ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಆತನು ನಿನ್ನ ಮನೆಯಲ್ಲಿರುವಂಥ ಬೆಳ್ಳಿಯನ್ನು ತೂಕ ಮಾಡುವುದಿಲ್ಲ, ನಿನ್ನ ಮನೆಯಲ್ಲಿರುವಂಥ ಬಂಗಾರವನ್ನು ತೂಕ ಮಾಡುವುದಿಲ್ಲ, ನಿನ್ನಲ್ಲಿರುವಂಥ ಹಣವನ್ನು ಆತನು ತೂಕ ಮಾಡುವುದಿಲ್ಲ, ನಿನ್ನ ಹೊಲ ಮನೆ ಗದ್ದೆಗಳನ್ನು ಆತನು ತೂಕ ಮಾಡುವುದಿಲ್ಲ. ಕೊನೆಗೆ ನೀನು ಎಷ್ಟು KG ಇದ್ದೆ, ಎಷ್ಟು ವೇಟ್ ಇದ್ದೆ ಅಂತೇಳಿ ನಿನ್ನ ವೇಟ್ ಕೂಡ ಆತನು ತೂಕ ಮಾಡುವುದಿಲ್ಲ. ದೇವರು ತನ್ನ ಕೈಯಲ್ಲಿರುವಂಥ ತಕ್ಕಡಿಯಲ್ಲಿ ಏನು ತೂಗ್ತಾನಪ್ಪ ಅಂತಂದ್ರೆ, ದೇವರು ತನ್ನ ಹಸ್ತದಲ್ಲಿರುವಂಥ ತಕ್ಕಡಿಯಲ್ಲಿ ಮನುಷ್ಯರ ವಿಷಯದಲ್ಲಿ ಮನುಷ್ಯರನ್ನು ಯಾವ ರೀತಿ ತೂಗ್ತಾನಪ್ಪ ಅಂತಂದ್ರೆ, ನಾವು ನೋಡೋಣ. ಮೊದಲನೇ ಸಮಯಲ್ ಪುಸ್ತಕ ಕಡೆಗೆ ಹೋಗೋಣ. ದೇವರು ಏನನ್ನು ತೂಗ್ತಾನೆ, ದೇವರ ತಕ್ಕಡಿಲಿರುವಂಥದ್ರಲ್ಲಿ ಏನು ತೂಗ್ತಾನೆ ಎಂಬುದಾಗಿ ಮೊದಲನೇ ಸಮಯಲ ಪುಸ್ತಕ 2ನೇ ಅಧ್ಯಾಯ 3ನೇ ವಚನ. ದಯವಿಟ್ಟು ಯಾರಾದರೂ ಓದಿ ನನಗೆ ಸಹಾಯ ಮಾಡ್ರಮ್ಮ. ಫಸ್ಟ್ ಯೆಹೋವನಂತ ಪರಿಶುದ್ಧನು ಇಲ್ಲವೇ ಇಲ್ಲ, ಯೆಹೋವನಂತ ಪರಿಶುದ್ಧನು ಇಲ್ಲವೇ ಇಲ್ಲ, ಹೊರತು ದೇವರು ಯಾರು, ನಿನ್ನ ಹೊರತು ದೇವರು ಯಾರು, ನಮ್ಮ ದೇವರೇ, ನಮ್ಮ ದೇವರೇ ಅಸಾಮಾನ್ಯವಾದ ಆಶ್ರಯ ದುರ್ಗವು, ಅಸಾಮಾನ್ಯವಾದಂತ ಆಶ್ರಯ ದುರ್ಗವು. ಇನ್ನು ಮುಂದೆ ಹಮ್ಮಿನಿಂದ ನುಡಿಯಬೇಡಿರಿ, ಇನ್ನು ಮುಂದೆ ಹಮ್ಮಿನಿಂದ ನುಡಿಯಬೇಡಿರಿ, ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಡದಿರಲ್ಲ, ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಬರದೇ ಇರಲಿ. ದೇವರಾದ ಯೆಹೋವನು ಸರ್ವಜ್ಞನು, ದೇವರಾದಂತ ಯೆಹೋವನು ಸರ್ವಜ್ಞನು, ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು. ಆತನು ಮನುಷ್ಯರ ಕ್ರಿಯೆಗಳನ್ನು ಆತನು ಏನ್ ಮಾಡ್ತಾನಂತ್ರಿ? ಗೊತ್ತಾಯ್ತಾ ನಿಮಗೆ ಏನ್ ತೂಗ್ತಾನಂತೇಳಿ? ಆತನು ನನ್ನ ಜೀವಿತದಲ್ಲಿ ದೇವರ ಹಸ್ತದಲ್ಲಿ ತಕ್ಕಡಿದೆಯಪ್ಪ ಅಂತಂದ್ರೆ, ದೇವರ ಕೈಲಿ ತಕ್ಕಡಿದೆಯಪ್ಪ ಅಂತಂದ್ರೆ, ಆತನು ಏನು ತೂಗ್ತಾನಪ್ಪ ಅಂತಂದ್ರೆ, ಆತನು ಏನು ತೂಕ ಮಾಡ್ತಾನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಿನ್ನ ಕ್ರಿಯೆಗಳನ್ನು, ಮನುಷ್ಯರ ಕ್ರಿಯೆಗಳನ್ನು ಆತನು ಏನು ಮಾಡ್ತಾನಂತ್ರಿ? ತೂಗ್ತಾನಂತ. ಒಂದ್ ವೇಳೆ ಈ ಮಾತುಗಳನ್ನು ಕೇಳುವಂತ ಸಹೋದರನೇ ಸಹೋದರಿ, ದೇವರು ಮನುಷ್ಯರ ಕ್ರಿಯೆಗಳನ್ನು ಆತನು ತೂಗುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆತನು ತೂಗಿ ಅಳತೆ ಮಾಡಿ ನೋಡುವಂಥ ಸಂದರ್ಭದಲ್ಲಿ ಆತನ ಲೆಕ್ಕಕ್ಕೆ ನಾನು ನೀನು ಬರಲಿಲ್ಲಪ್ಪ ಅಂತಂದರೆ, ಆತನ ಲೆಕ್ಕಕ್ಕೆ ಆತನ ಕಾಟಕ್ಕೆ ನನ್ನ ಭಕ್ತಿ ಜೀವಿತ ಒಂದೊಳ್ಳೆ ಬರಲಿಲ್ಲಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಆಶೀರ್ವಾದಗಳನ್ನು ಏನು ಮಾಡ್ತೀವಿ ಅಂದರೆ ಕಳೆದುಕೊಂಡು ಬೀಳ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತಿದ್ದೇವೆ, ದೇವರು ನಾವು ನೋಡ್ತಿದ್ದೇವೆ ಮೊದಲನೇ ಸಮಯಲ್ ಪುಸ್ತಕ 2ನೇ ಅಧ್ಯಾಯ 3ನೇ ವಚನದಲ್ಲಿ ಆತನು ಏನನ್ನು ತೂಗ್ತಾನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಮನುಷ್ಯರ ಕ್ರಿಯೆಗಳನ್ನು ಆತನ ಏನು ಮಾಡ್ತಾನೆ? ತೂಗ್ತಾನೆ ಎಂಬುದು ನೋಡ್ತೀವಿ. ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ಇವತ್ತು ನೀನು ಕೂಡ ಕ್ರೈಸ್ತಳು ಎಂಬುದಾಗಿ ಹೇಳ್ಕೊಳ್ತಾ ಇದೆಯಾ, ಕ್ರೈಸ್ತನು ಎಂಬುದಾಗಿ ಹೇಳ್ಕೊಳ್ತಾ ಇದೆಯಾ, ವಿಶ್ವಾಸಿ ಎಂಬುದಾಗಿ ಹೇಳ್ಕೊಳ್ತಾ ಇದೆಯಾ, ಆದ್ರೆ ನಿನ್ನ ಕ್ರಿಯೆಗಳು ಯಾವ ರೀತಿಗೆ? ಯಾಕಪ್ಪ ಅಂತಂದ್ರೆ ನಾವು ನೋಡ್ತೇವೆ, ದೇವರ ಕೈಯಲ್ಲಿ ಅದು ತಕ್ಕಡಿದೆ ಎಂಬುದು ನೋಡುವಂಥ ಸಂದರ್ಭದಲ್ಲಿ, ದೇವರು ತೂಗುವಂಥ ಸಂದರ್ಭದಲ್ಲಿ ನಾನು ನೀನು ಆತನ ತಕ್ಕಡಿಯಲ್ಲಿ ಲೆಕ್ಕಕ್ಕೆ ಬರಬೇಕಪ್ಪ ಅಂತಂದ್ರೆ, ನಮ್ಮ ಭಕ್ತಿ ಜೀವಿತ ಅಂತಕ್ಕಂಥದ್ದು ಹೇಗಿರಬೇಕಪ್ಪ ಅಂತಂದ್ರೆ, ಅದು ತಕ್ಕಡಿಗೆ ದೇವರು ತೂಗುವಂಥ ಸಂದರ್ಭದಲ್ಲಿ ಸರಿಯಾಗಿ ಬರಬೇಕದು. ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಮ್ಮ ಒಂದು ಭಕ್ತಿ ಜೀವಿತವನ್ನು ಆತನು ತೂಗುವಂಥ ಸಂದರ್ಭದಲ್ಲಿ, ನಮ್ಮ ಕ್ರಿಯೆಗಳನ್ನು ಆತನು ತೂಗುವಂಥ ಸಂದರ್ಭದಲ್ಲಿ, ನಾವು ಮನೆಯಲ್ಲಿ ಒಂಥರ, ನಾವು ಮಂದಿರದಲ್ಲಿ ಒಂಥರ, ನಾವು ಮಾರ್ಕೆಟ್ನಲ್ಲಿ ಒಂಥರ, ಈ ರೀತಿಗೆ ನಾವು ಓತಿ ಕಟ್ಟಿಗೆ ಅಂತೆ, ಉಸುರಳೆ ಅಂತೆ ನಾವು ಬಣ್ಣ ಬದಲಾಯಿಸ್ಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಪ್ಪ ಅಂದರೆ, ಖಂಡಿತವಾಗಿ ದೇವರು ಏನು ಮಾಡ್ತಾನೆ ಅಂದರೆ, ಅವುಗಳನ್ನು ಏನು ಮಾಡ್ತಾನೆ, ಕ್ರಿಯೆಗಳೇನು ಮಾಡ್ತಾನೆ ರೀ? ತೂಗುತ್ತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ಈ ಮಾತನ್ನು ಬಹಳ ಬಹಳ ಎಚ್ಚರಿಕೆಯಿಂದ ನಮ್ಮ ಹೃದಯದ ಹಲಿಗೆ ಮೇಲೆ ಬರ್ಕೊಂಡು, ಈ ಮಾತು ಯಾವತ್ತೂ ಕೂಡ ವಿಶ್ವಾಸಿ ಮರೆತು ಹೋಗ್ಬಾರ್ದು. ದೇವರ ಕೈಯಲ್ಲಿ ಏನಿದೆ ಅಂದರೆ ತಕ್ಕಡಿ ಇದೆ ಎಂಬುದಕ್ಕೆ ನೋಡಬೇಕು. ಮತ್ತು ಆ ತಕ್ಕಡಿ ಏನು ಮಾಡ್ತದಪ್ಪ ಅಂತಂದರೆ, ಯಾವುದನ್ನು ತೂಗ್ತದಪ್ಪ ಅಂತಂದರೆ, ನಮ್ಮ ಪ್ರತಿಯೊಂದು ಕ್ರಿಯೆಗಳನ್ನು ಏನು ಮಾಡ್ತಾನಂತ ದೇವರ ತೂಗ್ತಾನೆ. ಅದಕ್ಕೋಸ್ಕರಾಗಿ ನಾವು ಮನೆಯಲ್ಲಿದ್ದರೂ ಅದೇ ಭಕ್ತಿ ಇರಬೇಕು, ನಾವು ಮಂದಿರದಲ್ಲಿದ್ದರೂ ಕೂಡ ಅದೇ ಭಕ್ತಿ ಇರಬೇಕು, ನಾವು ಹೊರಗಡೆ ಮಾರ್ಕೆಟಲ್ಲಿದ್ದರೂ ಕೂಡ ನಾವು ಅದೇ ಭಕ್ತಿ ಇರಬೇಕು, ಅದೇ ಪರಿಶುದ್ಧತೆ ನಮ್ಮಲ್ಲಿ ಇರಬೇಕಂತೇಳಿ. ಒಂದು ವೇಳೆ ಮನೆಯಲ್ಲಿದ್ದಾಗ ಒಂಥರ, ನಾವು ಮಂದಿರದಾಗ ಬಂದಾಗ ಒಂಥರ, ಅಥವಾ ಮಾರ್ಕೆಟ್ನಾಗ ಹೋದಾಗ ಒಂಥರ, ಲೋಕದಾಗ ಹೋಗೋದು ಒಂಥರ, ನಮ್ಮ ಮನೆಯಾಗಿದ್ದಾಗ ಒಂಥರ, ಅನ್ಯ ಜನರ ಹತ್ರ ಹೋದಾಗ ಒಂಥರ, ಈ ರೀತಿಯಾಗಿ ನಾವು ನೋಡ್ತೇವೆ. ಅದು ಯಾವುದೋ ಬಣ್ಣ ಬದಲಿಸ್ತದಂತಲ್ರಿ, ಉಸಿರುವಳ್ಳಿ. ನಾನು ನೋಡಿಲ್ಲಪ್ಪ ಅದು ಬಣ್ಣ ಬದಲಿಸೋದು, ನಾನು ನೋಡಿಲ್ಲ. ಒಬ್ಬರು ಹಿರಿಯರು ಹೇಳೋದು ಕೇಳಿನ, ಅದು ಯಾವ ಗಿಡದ ಮೇಲೆ ಹೋಗಿ ಕೊಡ್ತದ, ಆ ಗಿಡದ ಬಣ್ಣದಂತೆ ಅದರ ಬಣ್ಣ ಏನಾಗ್ತದಂತ ಬದಲಾಗ್ತದಂತ. ಒಂದು ವೇಳೆ ಅದು ಹಸಿರು ಮರದ ಮೇಲೆ ಕೂತಪ್ಪ ಅಂದರೆ ಬಣ್ಣ ಹಸಿರಾಗ್ತದಂತ, ಬಿಳಿ ಮರದ ಮೇಲೆ ಕೂತಂದ್ರೆ ಬಣ್ಣ ಬಿಳಿ ಆಗ್ತದಂತ. ಒಂದು ವೇಳೆ ಅದು ಹುಲ್ಲಿನ ಮೇಲೆ ಹೋಗ್ತೈತಪ್ಪ ಅಂದರೆ ಅದರ ಬಣ್ಣ ಹುಲ್ಲಾಗ್ತದಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ದೇವರು ನಾವು ನೋಡ್ತಿದ್ದೇವೆ, ಇವತ್ತು ಮನುಷ್ಯರ ಕ್ರಿಯೆಗಳನ್ನು ಆತನ ಏನು ಮಾಡ್ತಾನೆ? ತೂಗುತ್ತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ. ನೋಡ್ರಿ, ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ ನೋಡ್ರಿ ದಯವಿಟ್ಟು. 2ನೇ ವಚನ ಹೋದಮ್ಮ. ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 2ನೇ ವಚನ. ದೇವರ ಹಸ್ತದಲ್ಲಿರುವಂತ ತಕ್ಕಡಿಯಲ್ಲಿ ದೇವರು ಏನನ್ನು ತೂಗ್ತಾನೆ ನೋಡೋದು ಸಂಬ್ಲಿ, ಮನುಷ್ಯನ ನಡತೆಯಲ್ಲ, ಮನುಷ್ಯನ ನಡತೆಯಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಸ್ವಂತ ದೃಷ್ಟಿಗೆ ಶುದ್ಧ. ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವನು, ಯೆಹೋವನು ಅಂತರಂಗವನ್ನೇ ಆತನು ಪರೀಕ್ಷಿಸುವಂತವನಾಗಿದ್ದಾನೆ. ಮನುಷ್ಯನ ನಡತೆಯಲ್ಲ ಹೆಂಗದಂತ್ರಿ?
ಮನುಷ್ಯರ ನಡತೆ ಹೆಂಗದಂತ ಏನ್ರಿ? ಮನುಷ್ಯರ ಪ್ರತಿಯೊಬ್ಬರ ನಡತೆ ಅವ್ರ ದೃಷ್ಟಿಗೆ ಹೆಂಗದಂತ್ರಿ? ಹೆಂಗದಂತ್ರಿ? ಅವ್ರ ದೃಷ್ಟಿಗೆ, ಅವ್ರ ಮನಸ್ಸಿಗೆ ಅವ್ರ ನಡತೆ ಹೆಂಗದಂತ? ಪ್ರತಿಯೊಬ್ಬರಿಗೆ ನಾವೇ ರೈಟ್ ಅನ್ನಂಗೆ ಕಾಣಿಸ್ಲತ್ತದಂತ. ಪ್ರತಿಯೊಬ್ಬರಿಗೆ ತಮ್ಮ ಸ್ವಂತ ನಡತೆ ತಮ್ಮ ದೃಷ್ಟಿಗೆ ಚೆನ್ನಾಗಿ ಕಾಣತ್ತದಂತ. ಅದೆಷ್ಟು ಸತ್ಯ ಅದ ಅಂದರೆ, ಒಂದು 25 ವರ್ಷದ ಹಿಂದೆ ನಾವು ಚರ್ಚಿಗೆ ಹೋಗುವಾಗ ಹೆಂಗಿತ್ತಪ್ಪ ಅಂತಂದರೆ, ನಾವು ಸಭೆಗೆ ಹೋಗುವಾಗ ಹೆಂಗಿತ್ತಪ್ಪ ಅಂತಂದರೆ, ಪಾಸ್ಟ್ರು ಒಂದು ವೇಳೆ ತಮ್ಮ ನೀನು ತಪ್ಪು ಮಾಡಿದ್ಯಾ, ತಂಗಿ ನೀನು ತಪ್ಪು ಮಾಡಿದ್ಯಾ ಅಂತೇಳಿ ಗದರಿಸ್ರಪ್ಪ ಅಂದರೆ ತಕ್ಷಣ ಆವಾಗಲೇ ಒಪ್ಕೊಳ್ತಾ ಇದ್ರು. ಅಲ್ಲಿ ತಕ್ಷಣ ಏನು ಮಾಡ್ತಾಯಿದ್ರು? ಭಯ ಪಡ್ತಾಯಿದ್ರು. ಪಾಸ್ಟ್ರು ಒಂದು ವೇಳೆ ಬೆದರಿಸಿದಂದ್ರೆ ಭಯ ಪಡ್ತಾಯಿದ್ರು. ಅವಾಗ ಅಯ್ಯೋ ಪಾಸ್ಟ್ರಿ ಮಾತು ಹೇಳ್ತಿದಾರೆ ಅಂತೇಳಿ ತುಂಬ ಭಯ ಪಡ್ತಾಯಿದ್ರು. ತಕ್ಷಣ ಏನು ಮಾಡ್ತಾಯಿದ್ರು? ಒಪ್ಕೊಳ್ತಾ ಇದ್ರು. ಅವಾಗೆ ಪಾಸ್ಟ್ರ್ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ತಾಯಿದ್ರು. ಒಂದು ವೇಳೆ ಯಾವುದಾದ್ರೂ ಸಹೋದರಿ ವಿಷಯದಲ್ಲಿ ಏನಾದರೂ ತಪ್ಪಾಗಿ ಒಂದು ವೇಳೆ ಮನಸ್ತಪ್ಪಾಗಿತ್ತಪ್ಪ ಅಂದರೆ, ದೇವರ ಸೇವಕನು ಆತನ ಗದರಿಸಿದನಪ್ಪ ಅಂದರೆ, ಖಂಡಿಸಿದನಪ್ಪ ಅಂದರೆ ತಕ್ಷಣ ಏನು ಮಾಡ್ತಿದ್ದಾರೆ? ಸಭೆಯಲ್ಲಿ ಹೋಗಿ ಒಬ್ರಿಗೊಬ್ಬರು ಒಪ್ಕೊಳ್ತಾ ಇದ್ರು. ಆ ಟೈಮಲ್ಲಿ ನಾನು ನೋಡಿದ್ದೀನಿ ಅದೆಲ್ಲ. ನಾನು ಅಂಥ ಸಭೆಯಲ್ಲಿ ಬೆಳೆದಿದ್ದೀನಿ. ಆದರೆ ಇವಾಗ ಪರಿಸ್ಥಿತಿ ಹೆಂಗದಪ್ಪ ಅಂತಂದರೆ, ಇವಾಗ ಸ್ಥಿತಿ ಹೆಂಗಿದೆಯಪ್ಪ ಅಂತಂದರೆ, ಇವಾಗ ವಿಶ್ವಾಸಿಗಳ ಒಂದು ಭಕ್ತಿ ಜೀವಿತ ಹೆಂಗಿದೆಯಪ್ಪ ಅಂತಂದರೆ, ಇವತ್ತು ಯಾರಾದರೂ ತಪ್ಪು ಮಾಡಿದಾರೆ ಅಂತೇಳಿ ಪಾಸ್ಟ್ರ್ ನೀನು ತಪ್ಪು ಮಾಡಿದೆ ಅಂತೇಳಿ ಒಂದೇಳೆ ಪಾಸ್ಟ್ರ್ ಹೇಳ್ದಾನೆ ಅಂತೇಳಿರಿ, ಇವತ್ತು ಪಾಸ್ಟ್ರ್ ಮೇಲೆ ಏನು ಮಸೀತಾರ್ರಿ? ಕತ್ತಿ ಮಸೀತಾರೆ. ಇವತ್ತು ಏನು ಮಸೀತಾರ? ಪಾಸ್ಟ್ರ್ ಮೇಲೆ ಮಸೀತಾರೆ, ಕತ್ತಿ ಮಸೀತಾರ. ಕತ್ತಿ ಮಸದು ಏನು ಮಾಡ್ತಾರಂದ್ರೆ, ಅದು ಚರ್ಚ್ ಬಿಟ್ಟು, ಸಹವಾಸ ಬಿಟ್ಟು, ಸಭೆ ಬಿಟ್ಟು, ಇನ್ನು ಚರ್ಚ್ನಾಗ ಉಳಿದವ್ರಿಗೆಲ್ಲ ಏನು ಮಾಡ್ತಾರೆ? ಒಬ್ರೊಬ್ಬರಿಗೆ ಮನೆಗೆ ಕರೆಸಿ ಏನು ಮಾಡ್ತಾರೆ? ಕತ್ತಿ ಮಸೇದೆ ಅವ್ರ ಕೆಲಸ. ಏನು ಮಸೇದ್ರಿ? ಕತ್ತಿ ಮಸೇದೆ ಅವ್ರ ಕೆಲಸ. ಆದರೆ ಕಾಲ ಹೆಂಗಾಗಿದೆ ಅಂತಂದರೆ, ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದರೆ, ಮನುಷ್ಯನಲ್ಲಿ ಎಷ್ಟು ಜಲಸಿ ಬಂದಿದೆ ಅಂದರೆ, ಎಷ್ಟು ಹೊಟ್ಟೆಕಿಚ್ಚು ಬಂದಿದೆಯಪ್ಪ ಅಂತಂದರೆ, ಇವತ್ತು ಆ ಕಾಲ ಇಲ್ಲರಿ. ಅವತ್ತು ಒಪ್ಪಿಕೊಳ್ಳುವಂಥ ಮನಸ್ಸಿತ್ತು, ಕ್ಷಮಾಪಣೆ ಕೇಳುವಂಥ ಮನಸ್ಸಿತ್ತು, ತಿದ್ದಿಕೊಂಡು ಒಳಗಾಗುವಂಥ ಮನಸ್ಸಿತ್ತು. ಆದರೆ ಇವಾಗ ವಿಶ್ವಾಸಿಗಳಲ್ಲಿ ದೇವಜನರ ಹಂತದ ಬಂದಿದ್ರೆ ತಮ್ಮ ಕುಯುಕ್ತಿಗಳನ್ನು ನೆರವೇರಿಸಿಕೊಳ್ಳುವಂಥ ವಿಶ್ವಾಸಿಗಳು ಹೆಚ್ಚಾಗಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಜಾಗ್ರತೆ ತಮ್ಮ, ಜಾಗ್ರತೆ ತಂಗಿ. ಆದರೆ ಒಂದು ಮರಿಬೇಡ, ನಿನ್ನ ಆಶೀರ್ವಾದ ನೀನು ಕಳ್ಕೊಳ್ಬೇಕಪ್ಪ ಅಂತಂದರೆ ಒಂದು ಮರ್ತು ಹೋಗಬೇಡ. ದೇವರ ಕೈಯಲ್ಲಿ ಏನಿದೆ? ದೇವರ ಕೈಯಲ್ಲಿ ತಕ್ಕಡಿದೆ. ಆತನು ತೂಗ್ತಾ ಇದ್ದಾನೆ. ಏನು ತೂಗ್ತಾನಪ್ಪ ಅಂತಂದರೆ, ನಿನ್ನ ಕ್ರಿಯೆಗಳನ್ನು ಏನು ಮಾಡ್ತಾನೆ ಆತನು ತೂಗ್ತಾನೆ ಎಂಬುದು ನೋಡ್ತೀವಿ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಭಯ ನಮ್ಮಲ್ಲಿ ಇಟ್ಕೊಂಡು ಒಂದು ವೇಳೆ ನಾವು ಜೀವಿಸ್ತೇವಪ್ಪ ಅಂತಂದರೆ, ದೇವರ ಹಸ್ತದಲ್ಲಿ, ದೇವರ ಕೈಯಲ್ಲಿ ತಕ್ಕಡಿದೆ. ಆತನು ನ್ಯಾಯಬದ್ಧವಾಗಿ ಆತನು ನನ್ನನ್ನು ತೂಗುವಂತನಾಗಿದ್ದಾನೆ, ನನ್ನ ಕ್ರಿಯೆಗಳನ್ನು ಆತನು ತೂಗ್ತಾನೆ ಎಂಬುದಾಗಿ ಭಯ ನಮ್ಮಲ್ಲಿತ್ತಪ್ಪ ಅಂತಂದರೆ, ದೇವರ ಹಸ್ತದಲ್ಲಿ ತಕ್ಕಡಿದೆ ಎಂಬುದಂತ ಭಯ ನಮ್ಮಲ್ಲಿತ್ತಪ್ಪ ಅಂತಂದರೆ ನಮಗೆ ಆಶೀರ್ವಾದ ಖಂಡಿತ ಅಂತೇಳಿರಿ. ಹಲ್ಲೆಲೂಯಾ. ಒಂದೆಳೆ ಈ ಭಯ ನನ್ನಲ್ಲಿ ನಿನ್ನಲ್ಲಿ ಇರಲಿಲ್ಲಪ್ಪ ಅಂತಂದರೆ, ದೇವರ ಹಸ್ತದಲ್ಲಿ ತಕ್ಕಡಿಯ ಭಯ ನನಗೂ ನೀನು ಇರಲಿಲ್ಲಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಎರಡನೇದಾಗಿ ದೇವರು ಏನನ್ನು ತೂಗ್ತಾನಪ್ಪ ಅಂತಂದರೆ, ನಮ್ಮ ಆತ್ಮೀಯ ಜೀವಿತನ ಆತನು ಕಾಟ ಮಾಡ್ತಾನೆ ರೀ. ಮೊದಲನೇದಾಗಿ ನಮ್ಮ ಕ್ರಿಯೆಗಳನ್ನು ಆತನು ತೂಗ್ತಾನೆ. ಎರಡನೇದಾಗಿ ನಮ್ಮಿಂದ ಏನು ತೂಗ್ತಾನೆ ಅಂದರೆ, ನಮ್ಮ ಆತ್ಮೀಯ ಮಟ್ಟವನ್ನು ಏನು ಮಾಡ್ತಾನೆ ಆತನು ತೂಗ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಏನು ಮಾಡ್ತಾನೆ ರೀ? ಏನು ತೂಗ್ತಾನೆ ಆತನು? ಈ ಪ್ಲಗ್ನಲ್ಲಿ ಕರೆಂಟ್ ಅದಾನ ಇಲ್ಲ ಅಂತೇಳಿ ಎದ್ರಲ್ಲಿಂದ ನೋಡ್ತಾರೆ ರೀ? ಟೆಸ್ಟ್ರಲ್ಲಿಂದ ನೋಡ್ತಾರೆ. ಕರೆಂಟ್ ಅದಾನೆ ಅಲ್ಲ ಅಂತೇಳಿ ನೋಡೋದಕ್ಕೆ ಟೆಸ್ಟ್ರ್. ಆದರೆ ಅದೇ ಬೋರ್ಡ್ನಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅಂತೇಳಿ, ಎಷ್ಟು ಕರೆಂಟ್ ಇದೆ ಅಂತ ತಿಳ್ಕೊಳ್ಬೇಕಂದ್ರೆ ಮಲ್ಟಿಮೀಟರ್ ಉಪಯೋಗ ಮಾಡ್ತಾರಲ್ಲ. ಮಲ್ಟಿಮೀಟರ್ ಉಪಯೋಗ ಮಾಡಿದ್ಮೇಲೆ ಈ ಬೋರ್ಡ್ನಾಗ ಎಷ್ಟು 200 ಇದೆಯಾ, 220 ಇದೆಯಾ, 12 ವ್ಯಾಟ್ ಇದೆಯಾ, 6 ವ್ಯಾಟ್ ಇದೆ ಅಂತ ಅವಾಗೇ ಗೊತ್ತಾಗ್ತದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಏನು ಮಾಡ್ತಾನೆ? ಎರಡನೇದಾಗಿ, ಮೊದಲನೇದಾಗಿ ನಾವು ಕ್ರಿಯೆಗಳನ್ನು ತೂಗ್ತಾನೆ. ಎರಡನೇದಾಗಿ ನಮ್ಮ ಆತ್ಮೀಯ ಜೀವಿತ ಅಂತಕ್ಕಂಥದ್ದು ಏನು ಮಾಡ್ತಾನೆ ಆತನು? ಯಾವ ಮಟ್ಟಕ್ಕೆ ನಾವು ಇದ್ದೀವನ್ನೋದು ದೇವರು ಏನು ಮಾಡ್ತಾನೆ? ತೂಗ್ತಾನೆ ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ಇವೆರಡನ್ನು ನಾವು, ನಮ್ಮ ಕ್ರಿಯೆಗಳನ್ನು ನಾವು ಸರಿ ಮಾಡ್ಕೊಂಡೇವಪ್ಪ ಅಂತಂದರೆ, ಇವತ್ತು ನಮ್ಮ ಆತ್ಮೀಯ ಜೀವಿತವನ್ನು ನಾವು ಸರಿ ಮಾಡ್ಕೊಂಡೇವು ಅಂದರೆ, ಕ್ರಮಪಡಿಸ್ಕೊಂಡೇವಪ್ಪ ಅಂತಂದರೆ, ಜಾಗ್ರತೆ ವಹಿಸ್ತೇವಪ್ಪ ಅಂತಂದರೆ, ಖಂಡಿತವಾಗಿ ನಾವು ದೇವರಿಂದ ಆಶೀರ್ವಾದಗಳನ್ನು ಹೊಂದ್ಕೊಳ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ಮೊಟ್ಟ ಮೊದಲ ವಿಶ್ವಾಸಿ ದೇವ್ರ ಮಕ್ಕಳು ದೇವರ ಕೈಯಲ್ಲಿ ಏನಿದೆ ಎಂಬುದಾಗಿ ತಿಳ್ಕೊಳ್ಬೇಕ್ರಿ, ತಕ್ಕಡಿದೆ ಎಂಬುದಾಗಿ ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ಬನ್ನಿ, ಎರಡನೇದಾಗಿ ದೇವರ ಕೈಯಲ್ಲಿ ಏನಿದೆ ನೋಡೋಣ. ದಯವಿಟ್ಟು ಬನ್ನಿ, ನಾವು ಎರಡನೇದಾಗಿ ಮುಂದೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ. ದಯವಿಟ್ಟು ಬನ್ನಿ ನನ್ನ ಜೊತೆ ನೀವೆಲ್ಲರೂ ಕೂಡ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 12ನೇ ವಚನ ಓದಮ್ಮ ದಯವಿಟ್ಟು. ನನಗೆ ಫಾಸ್ಟಾಗಿ ಓದ್ರಿ.
ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣಕದಲ್ಲಿ ರಾಶಿಯನ್ನು ತೂರಿ ಹಸನು ಮಾಡಿ, ಆತನ ಕಣಜದಲ್ಲಿ ತೂರಿ ರಾಶಿಯನ್ನು ಹಸನು ಮಾಡಿ, ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಸಿಟ್ಟುಕೊಂಡು, ಆ ಗೋಧಿಯನ್ನು ಕಣಜದಲ್ಲಿ ತುಂಬಿಸಿಟ್ಟುಕೊಂಡು ಹೊಟ್ಟೆನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಹಲ್ಲೆಲೂಯ. ಎಲ್ಲರೂ ನನ್ನ ಕಡೆಗೆ ನೋಡ್ತೀರಾ? ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ. ಎರಡನೇದಾಗಿ ದೇವರ ಕೈಯಲ್ಲಿ ಏನಿದೆ ಎಂಬುದು ನೋಡುತ್ತ ಸಂದರ್ಭದಲ್ಲಿ, ಎರಡನೇದಾಗಿ ದೇವರ ಹಸ್ತದಲ್ಲಿ ಏನಿದೆ ಎಂಬುದು ನೋಡುತ್ತ ಸಂದರ್ಭದಲ್ಲಿ, ಎರಡನೇದಾಗಿ ದೇವರ ಹಸ್ತದಲ್ಲಿ ಮೊರ ಇದೆ ಎಂಬುದಾಗಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯ. ನಿಮ್ಮ ಮನೇಲಿ ಇದೆಯಾ ಮೊರ? ಇದೇನಾ? ಯಾಕೆ ಉಪಯೋಗ ಮಾಡ್ತೀರಿ? ಎದಕ್ಕದು? ಏನು ಹಸನ್ ಮಾಡ್ತೀರಿ? ಗೋಧಿ, ಜೋಳ, ರಾಗಿ ಏನೇ ಇದ್ರೂ ಕೂಡ ಅದು ಎದಕ್ಕೆ ಉಪಯೋಗ ಮಾಡ್ತೀರಿ? ಹಸನಂದ್ರೆ ಅದ್ರಾಗಿಂದ ಹೊಟ್ಟೆಲ್ಲ ಏನಾಗಬೇಕು? ಹೋಗಬೇಕು. ಅದರಲ್ಲಿರುವಂಥ ಡಸ್ಟ್ ಎಲ್ಲ ಏನಾಗಬೇಕು? ಹೋಗಬೇಕು. ನಿಮ್ಮ ಹತ್ರ ಏನು ಉಳಿಬೇಕು? ಬರೀ ಬೀಜ ಮಾತ್ರ ಉಳಿಬೇಕು. ಅದಕ್ಕೆ ಮರ ಉಪಯೋಗ ಮಾಡ್ಕೊಳ್ತಿರಲ್ಲ. ಅದೇ ರೀತಿಗೆ ದೇವರ ಹಸ್ತದಲ್ಲಿ ಕೂಡ ಏನದಂತ್ರಿ? ಮರ ಅದಂತ. ದೇವರ ಹಸ್ತದಲ್ಲಿ ಕೂಡ ಏನದಂತ? ಮರ ಅದಂತ. ಆತನ ಹಸ್ತದಲ್ಲಿ ಮೊರ ಯಾಕದಪ್ಪ ಅಂತಂದರೆ, ಆತನ ಹಸ್ತದಲ್ಲಿ ಮರವನ್ನು ಯಾಕೆ ಹಿಡಿದಿದನಪ್ಪ ಅಂತಂದರೆ, ಆತನು ತೂರಲು ಆತನ ಮರವನ್ನು ಹಿಡ್ಕೊಂಡನಂತ. ಹಲ್ಲೆಲೂಯ. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಒಂದು ವಿಷಯ ಬರೆಯಲ್ಪಟ್ಟಿದೆ. ಯೆರೆಮೀಯನ ಪುಸ್ತಕ 15ನೇ ಅಧ್ಯಾಯ 7ನೇ ವಚನದಲ್ಲಿ, ಆತನು ಪ್ರತಿದಿನ ದೇಶದ ಒಂದು ಮುಖ್ಯ ಬಾಗಿಲಿನಲ್ಲಿ ಮೊರವನ್ನು ಹಿಡ್ಕೊಂಡು ತೂರ್ಲಿಕ್ಕೆ ಪ್ರಾರಂಭ ಮಾಡ್ತಾನಂತ ನಾವು ನೋಡ್ತೇವೆ. ಅನೇಕರು ಹೊಟ್ಟಿನ ಹಾಗೆ ಏನಾಗ್ತಾರಂತ? ಹಾರಿ ಹೋಗ್ತಾರಂತೆ. ದೇವರು ಮುಖ್ಯ ದ್ವಾರದ ಹತ್ರ ನಿಂತ್ಕೊಂಡು ದೇವರು ಪ್ರತಿದಿನ ಒಂದು ಸುಂದರ ಒಂದು ರಾಜ್ಯದ ಒಂದು ಬಾಗಿಲ ಹತ್ರ ನಿಂತ್ಕೊಂಡು ದೇವರು ಆತನು ತೂಗುವಂಥ ಸಂದರ್ಭದಲ್ಲಿ ಏನಾಗ್ತಂದ್ರೆ, ಅನೇಕರನ್ನು ಹೊಟ್ಟಿನಂತೆ ಹಾರಿ ಹೋಗೋದಕ್ಕೋಸ್ಕರವಾಗಿ ದೇವರು ಏನು ಮಾಡ್ತಾನಂತ? ತೂಗುತ್ತಾ ಇದ್ದಾನೆ ಎಂಬುದಾಗಿ ದೇವ್ರ ವಾಕ್ಯದ ನೋಡ್ತಾ ಇದ್ದೀವಿ ಅಂತ ಹೇಳಿರಿ. ಓದ್ತಮ್ಮ ಯೆರೆಮೀಯ ಪುಸ್ತಕ 16ನೇ ಅಧ್ಯಾಯ ನೋಡು, ಏನು ಬರೆದಿದೆ ಅದರಲ್ಲಿ ಒಂದ್ಸಲ ಓದೋಣ. ಯೆರೆಮೀಯ ಪುಸ್ತಕ 15ನೇ ಅಧ್ಯಾಯ 7ನೇ ವಚನ ಓದು. ಯೆರೆಮೀಯ 15:7. ನನ್ನ ಜನರನ್ನು ದೇಶದ ಉಕ್ಕಡಗಳಲ್ಲಿ, ನನ್ನ ಜನರನ್ನು ದೇಶದ ಉಕ್ಕಡಗಳಲ್ಲಿ ಕವೆಗೋಲಿನಿಂದ ಹಾರಿಸಿ ತೂರುವೆನು. ಕವೆಗೋಲಿನಿಂದ ಹಾರಿಸಿ ತೂರುವೆನು. ನಾವು ನೋಡ್ತದೇವೆ, ದೇಶದ ಮುಖ್ಯ ದ್ವಾರದಲ್ಲಿ ನಾನು ನಿಂತ್ಕೊಂಡು ನನ್ನ ಜನರನ್ನು ಏನು ಮಾಡ್ತೀನಿ ಅಂದರೆ, ಮೊರದಲ್ಲಿ ಇಟ್ಕೊಂಡು ನಾನು ಹಾರಿ ಹೋಗುವಂತೆ ನಾನು ತೂರ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ ಅಂತೇಳಿ. ಹಲ್ಲೆಲೂಯ. ವಿಶ್ವಾಸಿ ಮಗನೇ, ದೇವ್ರ ಮಗನೇ, ದೇವ್ರ ಮಗಳೇ, ಒಂದು ಸತ್ಯ ನೀನು ಮರೆತು ಹೋಗ್ಬೇಡ. ದೇವರ ಕೈಯಲ್ಲಿ ಮರ ಇದೆ. ಆ ಮರದಲ್ಲಿ ನಾನು ನೀನು ಬೀಜದಂತೆ ಇದ್ದೇವೆ. ಅದನ್ನು ನೀನು ನೆನ್ಪಿಟ್ಕೋ, ಅದನ್ನು ನೀನು ಜಾಗ್ರತೆ ವಹಿಸು. ಯಾಕಂದರೆ ದೇವರು ತೂರ್ತಾ ಇದ್ದಾನೆ. ಒಂದು ವೇಳೆ ಯಾಕೆ ಆತನು ತೂರ್ತಾ ಇದ್ದಾನಪ್ಪ ಅಂತಂದರೆ, ಅದರಲ್ಲಿರುವಂಥ ಡಸ್ಟು, ಅದರಲ್ಲಿರುವಂಥ ಹೊಲಸೆಲ್ಲ ಹಾರಿ ಹೋಗಬೇಕು. ಬೀಜ ಮಾತ್ರ, ಗೋಧಿ ಮಾತ್ರ ತನ್ನಲ್ಲಿ ಇರಬೇಕೆಂಬುದಾಗಿ ಆತನು ಇಷ್ಟಪಡುವಂಥ ದೇವರಾಗಿದ್ದಾನೆ. ಒಂದು ವೇಳೆ ನೀನು ಕೂಡ ಆ ಹೊಟ್ಟಿನಂತೆ ನಿನ್ನ ಜೀವಿತ ಇತ್ತಪ್ಪ ಅಂತಂದರೆ, ಆ ಡಸ್ಟ್ ಅಂತೆ ನಿನ್ನ ಜೀವಿತ ಇತ್ತಪ್ಪ ಅಂತಂದರೆ, ಒಂದ್ಸಲ ಸರಿ ಮಾಡ್ಕೋ, ಒಂದ್ಸಲ ಕ್ರಮ ಪಡಿಸ್ಕೋ. ಕಾರಣ ಏನಪ್ಪ ಅಂದರೆ, ದೇವರ ಕೈಯಲ್ಲಿ ಏನಿದೆಪ್ಪ ಅಂತಂದರೆ, ಆತನು ಮರವನ್ನು ಹಿಡಿದಾಗಲಿ ತೂರ್ಲಿಕ್ಕೆ ಏನು ಮಾಡಿದನಂದರೆ ತಯಾರಾಗಿ ನಿಂತಿದ್ದಾನಂತ. ಗೊತ್ತಿಲ್ಲ, ಆತನು ತೂರಿದಾಗ ಒಂದು ವೇಳೆ ನಾವು ಹೊಟ್ಟಿನಂತೆ ಹಾರಿ ಹೋದೆವಪ್ಪ ಅಂತಂದರೆ, ಆ ಹೊಟ್ಟು ಕೇವಲ ಹಾರಿ ಹೋಗೋದಕ್ಕೆ ಮಾತ್ರ ಬಿಡುವುದಿಲ್ಲ, ಅದನ್ನು ಆರದ ಬೆಂಕಿಯಲ್ಲಿ ಹಾಕ್ತಾನಂತಾರೆ. ಹೊಟ್ಟು ಹೋಯ್ತು. ಅಲ್ಲೆಲ್ಲೂ ಎಲ್ಲಿ ಹಾಕ್ತಾನಂತಾರೆ? ಅದು ಆರದ ಬೆಂಕಿಯಲ್ಲಿ ಹೋಗಿ ಆ ಹೊಟ್ಟನ್ನು ಹಾಕ್ತಾನೆ ಎಂಬುದಕ್ಕೆ ದೇವರು ವಾಕ್ಯ ನೋಡ್ತೇವೆ. ಆದರೆ ಗೋಧಿ ನಾವು ನೋಡ್ತೇವೆ, ಆತನು ತೂರುವಂಥ ಸಂದರ್ಭದಲ್ಲಿ ಎಲ್ಲಿ ಬೀಳ್ತಾವ್ರಿ ಅವು? ಈಗ ನೀವೇ ನೋಡ್ರಿ, ಹಿಂಗೆ ಮರದ ಹಾಕಿರಿ, ಹಿಂಗೆ ತೂರ್ತಾ ಇರಿ, ಗೋಧಿ ಎಲ್ಲಿ ಬೀಳ್ತಾವ? ಹೊಟ್ಟೆಯಲ್ಲಿ ಬೀಳ್ತದ್ರಿ. ಗೋಧಿ ಎಲ್ಲಿ ಬೀಳ್ತಾವ? ತೂರವನ ಕಾಲ್ಬಲ್ಲಿ ಬೀಳ್ತಾವ. ಹೌದಲ್ಲ? ಯಾರು ತೂರ್ತಾರ ಅವ್ರ ಕಾಲ್ಬಲ್ಲಿ ಗೋಧಿ ಕಾಳು ಬೀಳ್ತಾವ, ಹೊಟ್ಟೆ ಕಡೆ ಹೋಗ್ತದ. ಹಾಗೆ ನಿನ್ನ ಜೀವಿತದಲ್ಲಿ ನಿನಗೆ ಎಷ್ಟೇ ಕಷ್ಟ ಬರಲಿ, ನಿಂದೆ ಬರಲಿ, ಅವಮಾನ ಬರಲಿ, ಸೋಲು ಬರಲಿ, ದೇವ್ರ ಪಾದ ಒಂದು ವೇಳೆ ಗಟ್ಟಿಯಾಗಿ ಹಿಡ್ಕೊಂಡೆಪ್ಪ ಅಂತಂದರೆ, ಈಗ ತಾನೇ ನಮ್ಮ ಸಹೋದರಿ ಸಾಕ್ಷಿ ಹೇಳಿದಳು, ಸೌಜನ್ಯ 2 ತಿಂಗಳ ಮಗು ಇರುವಾಗ ಗಂಡ ಆಕೆ ಬಿಟ್ಟು ಪುನಃ ಹೋಗಿ ಆತನು ಅನೇಕ ವರ್ಷಗಳು ಬಂದು ಹೋಗು ಮಾಡುವಂಥ ಸಂದರ್ಭದಲ್ಲಿ ಆಕೆ ಮಾಡಿರುವಂಥ ಒಂದೇ ಒಂದು ಒಳ್ಳೆಯ ಕೆಲಸನಪ್ಪ ಅಂತಂದರೆ, ಆಕೆ ಲೋಕದ ಕಡೆ ನೋಡಲಿಲ್ಲ, ಮತ್ತೊಂದು ಕಡೆ ನೋಡಲಿಲ್ಲ, ಇನ್ನೊಂದು ಪ್ರಯತ್ನ ಮಾಡಲಿಲ್ಲ. ಕೇವಲ ದೇವ್ರು ಕೊಟ್ಟಂಥ ಸಂತಾನವನ್ನು, ದೇವ್ರು ಕೊಟ್ಟಂಥ ಮಕ್ಕಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ದೇವರ ಪಾದವನ್ನು ಆಕೆ ಬಿಡಲಿಲ್ಲ ಅಂತೇಳಿರಿ. ಹಲ್ಲೆಲೂಯ. ದೇವರ ಪಾದವನ್ನು ಯಾರು ಗಟ್ಟಿಯಾಗಿ ಹಿಡ್ಕೊಳ್ತಾರೋ, ದೇವರನ್ನು ಯಾರು ಆಶ್ರಯ ಮಾಡ್ಕೊಳ್ತಾರೋ, ತಮ್ಮ ಕಷ್ಟದ ಸಮಯದಲ್ಲಿ, ತಮ್ಮ ನಿಂದೆ ಸಮಯದಲ್ಲಿ, ತನ್ನ ಉಪದ್ರವದ ಸಮಯದಲ್ಲಿ, ತಮ್ಮ ಅವಮಾನದ ಸಮಯದಲ್ಲಿ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ದೇವರ ಪಾದವನ್ನು ಹಿಡ್ಕೊಂಡು ಯಾರು ಇರ್ತಾರೋ ಅವರಿಗೆ ಆಶ್ರಯ ಅಂತೇಳಿರಿ. ಹಲ್ಲೆಲೂಯ. ಮನಸ್ಸು ಬಂದಂಗೆ ಬಂದು ಮನಸ್ಸು ಬಂದಾಗ ಹೋಗೋರಿಗೆ ಈ ಚರ್ಚ್ಗಳೆಲ್ಲ ಬಟ್ಟಿ ಬದಲಾದಂಗೆ ಮಾಡ್ದಂಗೆ ಚರ್ಚ್ಗಳು ಬದಲಾವಣೆ ಮಾಡ್ತಾರಲ್ರಿ, ಇವರೆಲ್ಲ ಎದಕ್ಕೆ ಹೋಲಿಕೆರಿ? ಇವ್ರಿಗೆ ಒಂದು ಚರ್ಚ್ನಾಗಿರಲ್ಲ, ಒಬ್ಬರು ಪಾಸ್ಟರ್ ಮಾತು ಕೇಳಲ್ಲ,
ಒಬ್ಬರ ಬ್ರದರ್ ಮಾತು ಕೇಳಲ್ಲ, ಒಬ್ಬರ ಸಿಸ್ಟರ್ ಮಾತು ಕೇಳಲ್ಲ, ಒಂದು ಸಹವಾಸದಾಗಿರಲ್ಲ. ನಾವು ಮನಸ್ಸು ಬಂದಂಗೆ ನಮ್ಮ ಜೀವನ ಪೂರ್ತಿ ಎಲ್ಲ ಬರೀ ಇದೆ, ಮೈ ಮೇಲೇನು ಬಟ್ಟೆ ಬದಲಾದಂಗೆ ಸಭೆಗಳ ಬದಲಾವಣೆ ಮಾಡಿ ಓಡ್ತಾ ಇದ್ದೀವಿ ಅಂದ್ರೆ ನಾವೆಲ್ಲ ಏನಿದ್ದಂಗೆ ರೀ? ಜಾಗ್ರತೆ ತಂಗಿ ತಮ್ಮ, ಜಾಗ್ರತೆ. ಕಾರಣ ದೇವ್ರ ಕೈಯಲ್ಲಿ ಏನು ಹಿಡಿದನಪ್ಪ ಅಂದರೆ ಆತನ ಕೈಯಲ್ಲಿ ಏನಿದ್ರಿ? ಜಾಗ್ರತೆ. ಒಂದು ವೇಳೆ ಆತನು ತೂರ್ಲಿಕ್ಕೆ ಪ್ರಾರಂಭ ಮಾಡ್ದನಪ್ಪ ಅಂತಂದರೆ ನಾನು ನೀನು ಎಲ್ಲಿ ಹೋಗಿ ಬೀಳ್ತೇವೆ ಗೊತ್ತಿಲ್ಲ. ಆದರೆ ಬಿದ್ದಂಥ ಸ್ಥಳ ಭಾಳ ಘೋರವಾಗಿರ್ತದೆ, ಬಿದ್ದಂಥ ಸ್ಥಳ ಭಾಳ ಭಯಂಕರವಾಗಿರ್ತದೆ. ಆ ಬಿದ್ದೆಲ್ಲರೂ ನೆಮ್ಮದಿ ಇರ್ತದಂದರೆ ಅಲ್ಲಿಂದನೂ ಕೂಡ ಎತ್ಕೊಂಡು ಎಲ್ಲಿ ಹಾಕ್ತಾನಂತ್ರಿ? ಆರದ ಬೆಂಕಿಯಲ್ಲಿ ಹಾಕ್ತಾನೆ. ಅದಕ್ಕೋಸ್ಕರ ಈಗ ಜಾಗ್ರತೆ. ತಮ್ಮ ತಂಗಿ ಯವನಸ್ಥ ಮಕ್ಕಳೇ, ನಿಮ್ಮ ಕ್ರಿಯೆಗಳನ್ನು ಜಾಗ್ರತೆ ವಹಿಸ್ಕೊಡ್ರಿ, ನಿಮ್ಮ ಆತ್ಮೀಯ ಜೀವಿತವನ್ನು ಸರಿ ಮಾಡಿಕೊಡ್ರಿ. ಸಹೋದರನೇ ಸಹೋದರಿ, ಇಷ್ಟೊಂದು ಹೃದಯಪೂರ್ವಕ ಬರುವಂಥ ಈ ಮಾತುಗಳು ದೇವರು ಯಾತಕ್ಕೋಸ್ಕರ ತರ್ತಾ ಇದ್ದಾನಪ್ಪ ಅಂದರೆ ನಿನ್ನ ಮೇಲಿಗಾಗಿ, ನಿನ್ನ ಆಶ್ರದಕ್ಕೋಸ್ಕರಾಗಿ ದೇವರು ತರ್ತಾ ಇದ್ದಾನೆ. ಅದಕ್ಕೋಸ್ಕರಾಗಿ ನಾವು ನೋಡ್ತೇವೆ ದೇವರ ಹಸ್ತದಲ್ಲಿ, ದೇವರ ಕೈಯಲ್ಲಿ ಎರಡನೇದಾಗಿ ಏನಿದೆ ಎಂಬುದು ನೋಡ್ತಾ ಸಂದರ್ಭದಲ್ಲಿ ನಾವು ನೋಡ್ತೇವೆ ದೇವರ ಕೈಯಲ್ಲಿ ಏನಿದೆ ಅಂದರೆ ಮೊರ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಈ ಭಯ ಅಂತಕ್ಕಂಥದ್ದು ಪ್ರತಿಯೊಬ್ಬ ವಿಶ್ವಾಸಿಗೆ ಇರಬೇಕಂತೇಳಿ. ಹಲ್ಲೆಲೂಯಾ. ಬನ್ನಿ ನಾವು ಕೊನೆಯದಾಗಿ ಮೂರನೇದಾಗಿ ದೇವರ ಕೈಯಲ್ಲಿ ಏನಿದೆ ಎಂಬುದಾಗಿ ನೋಡೋಣ. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಆಮೋಸನ ಪ್ರವಾದನೆ ಪುಸ್ತಕ, ನಿಮ್ಮ ಸತ್ಯವೇದವನ್ನು ತೆಗಿರಿ. ಆಮೋಸನ ಪ್ರವಾದನೆ ಪುಸ್ತಕ ಕೊನೆಯದಾಗಿ ದೇವರ ಹಸ್ತದಲ್ಲಿ ಏನಿವೆ, ದೇವರ ಕೈಯಲ್ಲಿ ಏನಿವೆ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡುವಂಥ ದೇವರ ಹಸ್ತದಲ್ಲಿರುವಂಥ 3 ಪ್ರಾಮುಖ್ಯವಾದಂಥ ವಿಷಯಗಳಲ್ಲಿ ನಾವು ನೋಡ್ತಿದ್ದೇವೆ. 2 ವಿಷಯ ನಿಮ್ಮ ಜೊತೆ ಮಾತಾಡಿದ್ದೇನೆ. ಕೊನೆಯದಾಗಿ ದೇವರ ಹಸ್ತದಲ್ಲಿ ಇರುವಂಥದ್ದು ಏನು, ದೇವರ ಕೈಲಿರುವಂಥದ್ದು ಏನೆಂಬುದಾಗಿ ಆಮೋಸನ ಪ್ರವಾದನೆ ಪುಸ್ತಕ 7ನೇ ಅಧ್ಯಾಯ 7ನೇ ವಚನ. ದಯವಿಟ್ಟು ಯಾರಾದರೂ ಓದಿ ನನಗೆ ಸಹಾಯ ಮಾಡ್ತೀರಾ? ಆಮೋಸನ ಪ್ರವಾದನೆ ಪುಸ್ತಕ 7ನೇ ಅಧ್ಯಾಯ 7ನೇ ವಚನ. ದಯವಿಟ್ಟು ಯಾರಾದರೂ ಬರೋದ್ರಿ. ಕರ್ತನು ಮತ್ತೊಂದನ್ನು ನನಗೆ ತೋರಿಸಿದನು, ಕರ್ತನು ಮತ್ತೊಂದನ್ನು ನನಗೆ ತೋರಿಸಿದನು. ಇಗೋ ಆತನು ನೂಲು ಮುಟ್ಟದ ಗೋಡೆಯ ಮೇಲೆ ನಿಂತಿದ್ದನು. ಆ ನೂಲುಗುಂಡು ಗೋಡೆಯ ಮೇಲೆ ಆತನು ನಿಂತಿದ್ದನು. ಆತನ ಕೈಯಲ್ಲಿ ನೂಲುಗುಂಡಿತ್ತು. ಆತನ ಕೈಯಲ್ಲಿ ಏನಿತ್ತು? ನೂಲುಗುಂಡಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಹಸ್ತದಲ್ಲಿ ಇನ್ನೊಂದಿದೆ, ಕೊನೆಯದಾಗಿದೆ, ಲಾಸ್ಟ್ ಇದೆ. ನಿಮ್ಮ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾದಂಥದ್ದಿದೆ, ನಿಮ್ಮ ಆಶ್ರಯಕ್ಕೆ ಬಹಳ ಪ್ರಾಮುಖ್ಯವಾದಂಥದ್ದಿದೆ. ದೇವರ ಕೈಯಲ್ಲಿ, ದೇವರ ಹಸ್ತದಲ್ಲಿ ಮೂರನೇದಾಗಿ ಏನಿದೆ ಎಂಬುದಾಗಿ ನೋಡೋದ್ರಲ್ಲಿ ದೇವರ ಕೈಯಲ್ಲಿ ನೂಲುಗುಂಡಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ ಅಂತೇಳಿ. ಹಲ್ಲೆಲೂಯಾ. ನಿಮಗಿನ್ನೂ ಕೂಡ ಅರ್ಥ ಆಗಬೇಕಪ್ಪ ಅಂತಂದರೆ ಬೈಬಲ್ ಭಾಷೆ ಬಿಟ್ಟು ನಿಮ್ಮ ಭಾಷೆಯಲ್ಲಿ ಒಂದು ವೇಳೆ ಮಾತಾಡಬೇಕಪ್ಪ ಅಂತಂದರೆ ದೇವರ ಹಸ್ತದಲ್ಲಿ ಏನಿದೆಪ್ಪ ಅಂತಂದರೆ, ಗೌಂಡಿ ಮೇಸ್ತ್ರಿಗೆ ನೋಡಿದ್ದೀರಾ? ಮನೆ ಕಟ್ಟಿದ್ದೀರಾ? ಅಥವಾ ಕಟ್ಟೋರಿಗಾದ್ರೂ ನೋಡಿದ್ದೀರಾ? ಅವ್ರ ಕೈಯಲ್ಲಿ ಒಂದು ಒಳಂಬ, ಒಂದು ತಾಪಿ, ಒಂದು ಹತೋಡಿ ಇರ್ತದೆ ನೋಡ್ರಿ. ನಮ್ಮ ಭಾಷೆಯಲ್ಲಿ ಏನಂತಾರೆ ಅದಕ್ಕೆ? ಒಳಂಬ, ತಾಪಿ, ಇನ್ನೊಂದು ಏನಿರ್ತದ್ರಿ? ಒಂದು ಹತೋಡಿ. 3 ಇರ್ತಾವ್ರಿ. ಒಳಂಬ, ತಾಪಿ, ಹತೋಡಿ. ಬೈಬಲ್ನಲ್ಲಿ ಏನು ಬರೆದೆ ಅಂದರೆ ದೇವರ ಕೈಯಲ್ಲಿ ಅಂದರೆ ನೂಲುಗುಂಡು ಅಂತಂದ್ರೆ ಏನಪ್ಪ ಅಂತಂದರೆ ನಾವು ನೋಡ್ತೀವಿ, ಒಂದು ಬುನಾದಿಯನ್ನು ಕಟ್ಟಬೇಕಂದ್ರೆ, ಒಂದು ಬೇಸ್ಮೆಂಟನ್ನು ಕಟ್ಟಬೇಕಪ್ಪ ಅಂತಂದರೆ ಆ ನೂಲುಗುಂಡು ಒಂದು ವೇಳೆ ಹಿಡಿಲಾರದೆ ಯಾರಾದರೂ ಬೇಸ್ಮೆಂಟ್ ಮಾಡಿದ್ರಪ್ಪ ಅಂದರೆ ಆ ಬೇಸ್ಮೆಂಟ್, ಆ ಗಾಡಿ ಹೆಂಗಾಗ್ತದ್ರಿ? ನಮ್ಮ ವಿಜಯಕ್ಕೆ ಚೆನ್ನಾಗಿ ಗೊತ್ತಿರ್ತದೆ. ಹೆಂಗಾಗ್ತದ್ರಿ ಅದು? ವಂಕಟಿಂಕ ಆಗ್ತದದು. ಒಂದು ವೇಳೆ ನೂಲುಗುಂಡು ಒಂದು ವೇಳೆ ಹಿಡಿದು ಒಂದು ವೇಳೆ ಬೇಸ್ಮೆಂಟ್ ಮಾಡಿದ್ರಪ್ಪ ಅಂತಂದರೆ ಆ ಗಾಡಿ ಹೆಂಗಿರ್ತದ್ರಿ? ಗಾಡಿ ಸೀದಾ ಇರ್ತದೆ. ನಾವು ನೋಡ್ತೀವಿ ದೇವರ ಕೈಯಲ್ಲಿ ಏನಿದೆಪ್ಪ ಅಂತಂದರೆ ನೂಲುಗುಂಡಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ದೇವರ ಹಸ್ತದಲ್ಲಿ ಏನಿದೆ ಅಂತ್ರಿ? ಮೂರನೇದಾಗಿ ದೇವರ ಹಸ್ತದಲ್ಲಿ ನೂಲುಗುಂಡಿದೆ. ಈ ನೂಲುಗುಂಡು ಎದಕ್ಕಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇದನ್ನು ಕಟ್ಟಡ ಕಟ್ಟೋರು ಇದನ್ನು ಉಪಯೋಗ ಮಾಡ್ತಾರೆ ಅಂತೇಳಿ. ಯಾರು ಕಟ್ಟಡವನ್ನು ಕಟ್ತಾರೋ, ಯಾರು ಮಹಲ್ಗಳನ್ನು ಕಟ್ತಾರೋ, ಯಾರು ಬಿಲ್ಡಿಂಗ್ಗಳನ್ನು ಕಟ್ತಾರೋ, ಯಾರು ಮನೆಗಳನ್ನು ಕಟ್ತಾರೋ ಅವರು ಇದನ್ನು ಉಪಯೋಗ ಮಾಡ್ತಾರೆ. ಯಾಕೆ ಇದನ್ನು ಉಪಯೋಗ ಮಾಡ್ತಾರಪ್ಪ ಅಂತಂದರೆ ಅವರು ಕಟ್ಟುವಂಥ ಕಟ್ಟಡ ಅದು 30 ಆಗಿರಲಿ, 40 ಆಗಿರಲಿ, 50 ಆಗಿರಲಿ, ಅದು 10 ಆಗಿರಲಿ, ಅದು ಬಹಳ ನೀಟಾಗಿ, ಅದು ಕ್ರಮವಾಗಿ ನೇರವಾಗಿ ಬರಬೇಕಪ್ಪ ಅಂದರೆ ಅದಕ್ಕೆ ನೂಲುಗುಂಡು ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯ ಇದೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಉಪ್ಪಾರರು, ಈ ಗೌಂಡಿ ಕೆಲಸ ಮಾಡುವಂಥವ್ರು ಒಂದು ಥರ ಕಟ್ಟಿದ ಮೇಲೆ ಇನ್ನೊಂದು ಥರ ಕಟ್ಟಬೇಕಪ್ಪ ಅಂದ್ರೆ ಅದು ಏನು ಹಾಕ್ತಾರೆ? ನೂಲುಗುಂಡು ಹಾಕಿ ಕಟ್ತಾರೆ. ಮತ್ತು ಅದು ಥರ ಕಟ್ಟಿದ ಮೇಲೆ ಇನ್ನೊಂದು ಥರ ಕಟ್ಟಕ್ಕೆ ನಾವು ಮತ್ತೇನು ಹಾಕ್ತಾರೆ? ಯಾಕೆ ಹಾಕ್ತಾರದು? ಏನಾಗಬೇಕದು? ಕಟ್ಟುವಂಥ ಕಟ್ಟಡ ಹೆಂಗೆ ಬರಬೇಕದು? ನೀಟಾಗಿ ಬರಬೇಕದು, ನೇರವಾಗಿ ಬರಬೇಕು, ಸ್ಟ್ರೇಟಾಗಿ ಬರಬೇಕದು. ನೋಡೋರಿಗೂ ಹೆಂಗೆ ಕಾಣಬೇಕದು? ಸ್ಟ್ರೇಟಾಗಿರ್ಬೇಕು. ಒಂದು ವೇಳೆ ಕಟ್ಟುವಂಥ ಗೌಂಡಿ, ಕಟ್ಟುವಂಥ ಕಾರ್ಮಿಕ ಆ ನೂಲುಗುಂಡು ಹಿಡಿಲಾರ್ದೆ, ಆ ಒಳಂಬ ಹಿಡಿಲಾರ್ದೆ, ಒಂದು ವೇಳೆ ಆತನ ನನಗೆಲ್ಲ ಎಕ್ಸ್ಪೀರಿಯನ್ಸ್ ಅದ, ನಾ ಹಿಂಗೆ ಕಣ್ಣಿಲಿ ಹಿಂಗೆ ನೋಡಿದ್ರೆ ಸಾಕೋದು ಲೈನ್ ಗೊತ್ತಾಗ್ತದೆ ಅಂತೇಳಿ ಅಮ್ಮ ಕಟ್ಟದನಪ್ಪ ಅಂದರೆ ಆ ಗಾಡಿ ಹೆಂಗಾಗ್ತದಪ್ಪ ಅಂತಂದರೆ
ಕೆಳಗೆ ಹಿಂಗೆ ಬರ್ತದೆ, ಮ್ಯಾಲೆ ಹಿಂಗೆ ಬರ್ತದೆ, ಮತ್ತು ಮುಂದೋದ್ಮೇಲೆ ಹಿಂಗೆ ಆಗ್ತದೆ. ಹೌದಲ್ಲ? ಗಾಡಿ ಸ್ಟ್ರೇಟ್ ಬರ್ತದೆ ರೀ, ಬರಲ್ಲ, ಅಂಕ ಡಿಂಕ ಹೋಗಿಬಿಡ್ತದೆ. ಅದಕ್ಕೆ ನಾವು ನೋಡ್ತೀವಿ ದೇವ್ರ ಕೈಯಲ್ಲಿ ಯಾಕೆ ನೂಲ್ಗೊಂಡು ಹಿಡಿದಿದ್ದೇನಪ್ಪ ಅಂತಂದರೆ, ಈ ದೇವ್ರ ಕೈಯಲ್ಲಿ ಒಳಂಬ ಅಂತಕ್ಕಂಥದ್ದು ಯಾಕಿದೆಯಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತೇವೆ ನಾನು ನೀನು ನಾವು ದೇವರ ಆಲಯವಾಗಿದ್ದೇವೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾನು ನೀನು ಏನಾಗಿದ್ದೀವಂತ್ರಿ? ನಾನು ನೀನು ದೇವರ ಆಲಯವಾಗಿದ್ದೀವಂತ. ದೇವರ ಆಲಯವು ನೀವೇ ಆಗಿದ್ದೀರಿ. ದೇವರು ನಿಮ್ಮೊಳಗೆ ವಾಸ ಮಾಡ್ತಾನೆ. ನೀವು ದೇವರು ನಿವಾಸ ಮಾಡುವಂಥ ಪವಿತ್ರಾಲಯವಾಗಿದ್ರಿ. ನಿಮ್ಮ ದೇಹ ಅಂತಕ್ಕಂಥದ್ದು ದೇವರ ಆತ್ಮನ ನಿವಾಸ ಮಾಡುವಂಥ ಗರ್ಭಗುಡಿಯಾಗಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ದೇವರು ನಿವಾಸ ಮಾಡುವಂಥ ಈ ಕಟ್ಟಡವನ್ನು ಸರಿಯಾಗಿ ಬರಬೇಕಪ್ಪ ಅಂತಂದರೆ ದೇವರು ನೂಲುಗಂಡನ್ನು ಏನು ಮಾಡ್ತಾನೆ? ನಮ್ಮ ಜೀವಿತದಲ್ಲಿ ಉಪಯೋಗ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಪ್ರತಿ ಸಲ ಆತನು ನಮ್ಮ ಜೀವಿತದಲ್ಲಿ ನೂಲುಗಂಡನ್ನು ಹಿಡದೆ ಆತನು ಕೆಲಸ ಮಾಡ್ತಾನೆ ನಮ್ಮ ಜೀವಿತದಲ್ಲಿ. ಅನೇಕ ಸಲ ನಾವು ನೋಡ್ತೀವಿ ಈ ಗೌಂಡಿ ಕೆಲಸ ಮಾಡುವಂಥವ್ರು ಕಟ್ಟಡ ಕಟ್ಟುವಾಗ, ಬೇಸ್ಮೆಂಟ್ ಮಾಡುವಾಗ ಒಂದು ಕಲ್ಲು ಹೊರಗೆ ಬಂತಂದ್ರೆ ಹತೋಡಿಲಿಂದ ಏನು ಮಾಡ್ತಾರೆ? ಹಿಂಗೆ ಏನು ಮಾಡ್ತಾರೆ? ಹಿಂಗೆ ಜಡಿತಾರೆ, ಹಿಂಗೆ ಹಿಡಿದು ನೋಡ್ರಿ. ಹಾಂ, ಕಲ್ಲು ಜರ ಔಟ್ ಆಯ್ತು ಅಂದ್ರೆ, ಲೈನಿಂದ ಔಟ್ ಆಯ್ತು ಅಂದ್ರೆ ಏನು ಮಾಡ್ತಾರೆ? ಇಟ್ಟಂಗಿಯರೇ ಔಟ್ ಆಗಲಿ, ಕಲ್ಲರೇ ಔಟ್ ಆಗಲಿ, ಏನು ಮಾಡ್ತಾರೆ? ಗೌಂಡಿ ಏನು ಮಾಡ್ತಾರೆ? ಅದಕ್ಕೆ ಜಡದು ಸೀದಾ ಮಾಡಿ ಲೈನಿಗೆ ತರ್ತಾರೆ ಅಂತೇಳಿ. ಹಲ್ಲೆಲೂಯಾ. ವಿಶ್ವಾಸಿ ಜೀವಿತದಲ್ಲೂ ಕೂಡ ಅಷ್ಟೇ. ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ದೇವರನ್ನು ನಂಬಿದ್ರು ಕೂಡ, ನಮ್ಮ ಜೀವಿತದಲ್ಲಿ ಅನೇಕ ವಿಶ್ವಾಸಗಳಾಗಿದ್ರು ಕೂಡ, ಯಾಕೆ ನಮ್ಮ ಜೀವಿತದಲ್ಲಿ ಅನೇಕ ಸಲ ಕಷ್ಟಗಳು ಬರ್ತಾ ಗೊತ್ತದ? ಯಾಕೆ ಅನೇಕ ಸಲ ನಮ್ಮ ಜೀವಿತದಲ್ಲಿ ಗೊತ್ತಾಗಂಗಿಲ್ಲ ನಮ್ಮ ಪರಿಸ್ಥಿತಿ? ನಾನು ಎಷ್ಟು ಭಯ ಭಕ್ತಿಯಿಂದ ಇದ್ರೂ ಕೂಡ ಈ ಪರಿಸ್ಥಿತಿಗಳು ನನ್ನ ಜೀವಿತದಲ್ಲಿ, ಈ ಕಷ್ಟಗಳು ಯಾಕೆ ಬರ್ಲತ್ತವ ಅಂತೇಳಿ ನಮ್ಗೆ ಗೊತ್ತಾಗಂಗಿಲ್ಲ. ಯಾಕೆ ಬರ್ತಾವಪ್ಪ ಅಂತಂದರೆ, ನನ್ನ ಪ್ರೀತಿದ್ರ ಮಕ್ಕಳೇ, ನಮ್ಮನ್ನು ಸರಿ ಮಾಡೋದಕ್ಕಾಗಿ, ನಮ್ಮನ್ನು ಕಟ್ಟುವುದಕ್ಕಾಗಿ, ನಮ್ಮನ್ನು ಮೇಲೆ ರಮ್ಯವಾಗಿ ಕಾಣೋದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ದೇವರು ನಮ್ಮ ವಿಷಯದಲ್ಲಿ ಆತನ ಏನು ಮಾಡ್ತಾನಂದರೆ, ಆತನು ತನ್ನಲ್ಲಿರುವಂಥ ವಸ್ತುಗಳನ್ನು ನೂಲುಗೊಂಡನ್ನು ಏನು ಮಾಡ್ತಾನೆ ರೀ? ಆತನ ಉಪಯೋಗ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಒಂದೊಂದು ಸಲ ನಾವು ತಿಳಿಲಾರದೆ ತಪ್ಪು ಮಾಡೋದಂಥ ಸಂದರ್ಭದಲ್ಲಿ, ನಾವು ಇಷ್ಟ ಬಂದಂತೆ ಮನದಾರಿಯನ್ನು ಆಯ್ಕೆ ಮಾಡಿಕೊಂಡು ಲೋಕದಲ್ಲಿ ಜೀವಿಸುವಂಥ ಸಂದರ್ಭದಲ್ಲಿ ಅವಾಗ ಪಟ್ಟನೆ ನಮಗೆ ಏನು ಮಾಡ್ತದೆ? ಕಷ್ಟ ಬರ್ತದೆ. ಅವಾಗ ದೇವ್ರು ಹಿಂಗೊಂದು ಹೊಡಿತಾನೆ ಹತೋಡಿಲಿ, ನಮ್ಗೆ ಗೊತ್ತಾಗಿಲ್ಲ. ಯಾಕಂದ್ರೆ ನಾವು ಸ್ವ ಇಷ್ಟದಾಗಿದ್ದೀವಿ ಅಂತ ನಾವು ಪರೀಕ್ಷೆ ಮಾಡ್ಕೊಳಂಗಿಲ್ಲ ನಾವು. ಹೌದಲ್ಲ? ಅವಾಗ ಕಷ್ಟ ಬಂದಾಗ ದೇವ್ರ ಮೇಲೆ ನಾ ಇಷ್ಟು ಕರೆಕ್ಟ್ ಇದ್ದೀನಿ, ನಾ ಇಷ್ಟು ಭಕ್ತಿ ಅಂತ ಹೇಳಿದ್ದೀನಿ, ನನಗೆ ಯಾಕಂತೇಳಿ ದೇವ್ರಿಗೆ ಪ್ರಶ್ನೆ ಕೇಳ್ತೀವಿ. ಅವಾಗ ಗೊತ್ತಾಗಿಲ್ಲ ದೇವ್ರ ಕೈಯಾಗ ಏನದ, ಯಾಕೆ ಜಡಿಲತ್ತಾನ ಅಂತೇಳಿ ಗೊತ್ತಾಗಿಲ್ಲ ನಮ್ಗೆ ನೆಕ್ಸ್ಟ್ ಸಲ. ಹೌದಲ್ಲ? ರಿಯಲ್ ಆಗಿ ನಾವು ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ದೇವ್ರ ಕೈಯಲ್ಲಿ ನೂಲುಗುಂಡನ್ನು ಯಾಕೆ ಹಿಡಿದಿದ್ದಾನಪ್ಪ ಅಂತಂದರೆ, ನಮ್ಮನ್ನು ತನ್ನ ಆಲಯವಾಗಿ, ತನ್ನ ನಿವಾಸ ಸ್ಥಾನವಾಗಿ ಕಟ್ಟುವುದಕ್ಕೋಸ್ಕರವಾಗಿ ಆತನ ಏನು ಮಾಡಿದಾನೆ? ತನ್ನ ಕೈಯಲ್ಲಿ ಏನು ಹಿಡಿದಾನೆ? ನೂಲುಗುಂಡು ಹಿಡಿದಿದ್ದಾನೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ವಿಶ್ವಾಸಿ ಮಕ್ಕಳೇ, ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ನೋವಾಗ್ತದೆ, ನಮಗೆ ಅನೇಕ ಸಲ ಕಷ್ಟಗಳು ಬರ್ತಾವೆ, ನಮಗೆ ಅನೇಕ ಸಲ ನಮಗೆ ಅವಮಾನ ಬರ್ತದೆ, ಅನೇಕ ಸಲ ನಾವು ತಾಳಿಕೊಳ್ಳಲಾರಂಥ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರ್ತಾವೆ. ತಿಳ್ಕೊಬೇಕು, ನೀನು ರಿಯಲ್ ವಿಶ್ವಾಸ ಇದ್ದಂದರೆ ನಿನ್ನ ಕಲ್ಲು, ನಿನ್ನ ಗಾಡಿ ದೇವ್ರು ಸೀದಾ ಮಾಡ್ತಾನೆ ಅಂತ ತಿಳ್ಕೊಬೇಕು. ಏನು ತಿಳ್ಕೊಬೇಕ್ರಿ? ದೇವ್ರ ಕೈಯಲ್ಲಿ ಏನದ? ಬೇರೆ ಬೇರೆ ಏನೋ ಆಲೋಚನೆ ಮಾಡಬಾರ್ದು, ಬೇರೆ ಎಂದು ಮತ್ತೊಂದು ಏನೋ ಆಲೋಚನೆ ಮಾಡಬಾರ್ದು. ಈ ಕಷ್ಟ ನಾನು ನೀತಿವಂತನಾಗಿದ್ದು ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಯಥಾರ್ಥವಂತ ಹೃದಯದಿಂದ, ಶುದ್ಧ ಹಸ್ತದಿಂದ ನಾನು ಭಕ್ತಿವಂತನಾಗಿ ಜೀವಿಸ್ತಾ ಇದ್ರೂ ಕೂಡ ನನ್ನ ಜೀವಿತದಲ್ಲಿ ಕಷ್ಟಗಳು ಬರ್ತವೆ, ನನ್ನ ಜೀವಿತದಲ್ಲಿ ಶೋಧನೆಗಳು ಬರ್ತವೆ, ನನ್ನ ಜೀವಿತದಲ್ಲಿ ಸಮಸ್ಯೆಗಳು ಬರ್ತವೆ. ನನಗೆ ಯಾಕಿಂತ ಪರಿಸ್ಥಿತಿ ಬರ್ತಾ ಇದೆ ಅಂತೇಳಿ ಒಂದು ಪ್ರಶ್ನೆ ನಿನ್ನಲ್ಲಿತ್ತಪ್ಪ ಅಂದರೆ, ದೇವರ ಹಸ್ತದಲ್ಲಿ ಏನಿದೆ? ಏನು ಮಾಡ್ತಾ ಇದ್ದಾನೆ ಆತನು? ಹತ್ತೋಡಿಲಿಂದ ಏನು ಮಾಡ್ತಾನೆ? ಜರ ಎಲ್ಲೋ ಕ್ರಾಸ್ ಆಗಿದೆ ಒಳಗೆ. ನಿಮ್ಮ ಮನೆಗೆ ಯಾವುದೋ ಒಂದು ಜರ ಕಲ್ಲು ಏನು ಮಾಡ್ತದ? ನಿಮ್ಮ ಮನೆಗೆ ಯಾವುದೋ ಕಲ್ಲು ಜರ ಸರಿದಾಡ್ಲತ್ತದ, ಜರ ಕುಂಡ್ಲತ್ತದ. ಅದಕ್ಕೆ ಏನು ಮಾಡ್ಬೇಕಂತಂದು ದೇವರ ಒಂದು ಅನುಮತಿ ಮಾಡ್ತಾನೆ, ಒಂದು ಪೆಟ್ಟು ಕೊಡ್ತಾನೆ. ಏನು ಮಾಡ್ತಾನೆ? ಒಂದು ಏಟ ಹಿಂಗೆ ಹಾಕ್ತಾನೆ, ಹಾಗೆ ಸೀದಾ ಹೋಗಿ ಕೊಡ್ತದ ನೋಡ್ರಿ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ, ವಿಶ್ವಾಸಿ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ದೇವರ ಹಸ್ತದಲ್ಲಿ ಬಹಳ ಪ್ರಾಮುಖ್ಯವಾಗಿ 3 ವಿಷಯಗಳಿವೆ. ಆ 3 ವಿಷಯಗಳಲ್ಲಿ ಕೊನೆಯದಾಗಿ ಇದು ನೂಲುಗೊಂಡು ಯಾತಕ್ಕೋಸ್ಕರಪ್ಪ ಅಂತಂದರೆ ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿ. ಈ ನೂಲುಗೊಂಡು ಯಾತಕ್ಕೋಸ್ಕರವಾಗಿ ದೇವರು ತನ್ನ ಕೈಲಿ ಹಿಡಿದಿದ್ದಾನಪ್ಪ ಅಂತಂದರೆ ನಮ್ಮನ್ನು ಕಟ್ಟುವುದಕ್ಕೋಸ್ಕರವಾಗಿ, ನಮ್ಮನ್ನು ಸ್ಥಿರಪಡಿಸೋದಕ್ಕೋಸ್ಕರವಾಗಿ, ನಮ್ಮನ್ನು ಕ್ರಮಪಡಿಸೋದಕ್ಕೋಸ್ಕರವಾಗಿ, ನಮ್ಮನ್ನು ನೀಟಾಗಿ ಮಾಡೋದಕ್ಕೋಸ್ಕರವಾಗಿ ದೇವರ ಹಸ್ತದಲ್ಲಿ ನೂಲುಗೊಂಡಂತಕ್ಕಂಥದ್ದಿದೆ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ತಂಗಿ, ನನ್ನ ಪ್ರೀತಿಯ ತಮ್ಮ, ಸಹೋದರ ಸಹೋದರಿಯರೇ, ಈ ಮಾತುಗಳನ್ನು ಕೇಳುವಂಥ ಎಲ್ಲ ದೇವ ಜನರೇ, ಒಂದೊಳ್ಳೆ ದೇವರ ಕೈಲಿರುವಂಥ ಈ 3 ವಿಷಯಗಳು ನೀವು ಒಂದೊಳ್ಳೆ ತಿಳ್ಕೊಳ್ಳಿಲ್ಲಪ್ಪ ಅಂದರೆ, ಕೇವಲ ಒಂದು ಸೈಡ್ ದೇವರ ಹಸ್ತದಲ್ಲಿ ಪರಾಕ್ರಮ ಇದೆ, ದೇವರ ಹಸ್ತದಲ್ಲಿ ಬಲ ಇದೆ, ದೇವರ ಹಸ್ತ ಕಾಪಾಡ್ತದ, ದೇವರ ಹಸ್ತದ ಸಂರಕ್ಷಿಸದ ಅಂತೇಳಿ ಇದೇ ಒಂದು ವೇಳೆ ನೀನು ತಿಳ್ಕೊಂಡು ನೀನು ಒಂದು ವೇಳೆ ದೇವರ ಕೈಲಿ ಇನ್ನೂ ಭಾಳ 3 ಪ್ರಾಮುಖ್ಯವು ಎಂಬುದಾಗಿ ತಿಳ್ಕೊಳ್ಳಿಲ್ಲಪ್ಪ ಅಂತಂದರೆ ನಿನ್ನ ಜೀವಿತದಲ್ಲಿ ಕಷ್ಟದ ಪಾಲಾಗ್ತೀಯ, ನೀನು ಉಪದ್ರವದ ಪಾಲಾಗ್ತೀಯ,
ನೀನು ಕಣ್ಣೀರಿನ ಪಾಲಾಗ್ತೀಯ. ಆದರೆ ನೀನು ಯಾವಾಗ ಇದು ಎಲ್ಲದರಿಂದ ತಪ್ಪಿಸ್ಕೊಳ್ತೀಯಪ್ಪ ಅಂತಂದರೆ ನೀನು ಆತ್ಮೀಯ ಜೀವಿತದಲ್ಲಿ ಈ 3 ಯಾವತ್ತೂ ನೀನು ನೆನ್ಪಿಟ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯಾ. ನಿನ್ನ ಆತ್ಮೀಯ ಜೀವಿತ ಆಶೀರ್ವಾದಕರವಾಗಿರ್ಬೇಕಪ್ಪ ಅಂತಂದರೆ, ನಿನ್ನ ಕುಟುಂಬ ನೆಮ್ಮದಿಯಾಗಿರ್ಬೇಕಪ್ಪ ಅಂತಂದರೆ, ಈ ಲೋಕದಲ್ಲಿ ನೀನು ಆಶೀರ್ವಾದ ಹೊಂದಬೇಕಪ್ಪ ಅಂತಂದರೆ ನಿನ್ನ ಜೀವಿತದಲ್ಲಿ ಯಾವತ್ತೂ ಕೂಡ ನೀನು ಮರಿಬಾರ್ದು, ದೇವರ ಹಸ್ತದಲ್ಲಿ 3 ಇವೆ ಎಂಬುದಾಗಿ ನೆನ್ಪಿಟ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. 3ರಲ್ಲಿ ಏನೇನಿವೆ? ಮೊದಲನೇದಾಗಿ ಏನಿದೆ? ತಕ್ಕಡಿದೆ. 2ನೇದಾಗಿ ಏನಿದೆ? ಆತನ ಕೈಯಲ್ಲಿ ಮೊರ ಇದೆ. 3ನೇದಾಗಿ ಏನಿದೆ? ನೂಲುಗೊಂಡಿದೆ. ಈ 3 ನಮ್ಮ ಜೀವಿತದಲ್ಲಿ ನಾವು ಮರೆಯದಂತೆ ದೇವರ ಹಸ್ತದಲ್ಲಿ ಇವುಗಳಿವೆ. ನಾನು ಜಾಗ್ರತೆ ವಹಿಸ್ಬೇಕು, ನಾನು ಎಚ್ಚರಿಕೆ ವಹಿಸ್ಬೇಕು, ನನ್ನ ಆತ್ಮೀಯ ಜೀವಿತವನ್ನು ಕಾಪಾಡ್ಕೊಳ್ಬೇಕು, ನನ್ನ ಕ್ರಿಯೆಗಳು ಯಾವ ರೀತಿಗೆ ನಾನು ನೋಡ್ಕೋಬೇಕು, ಸರಿ ಮಾಡ್ಕೋಬೇಕು, ನನ್ನ ಪ್ರವರ್ತನೆ, ನನ್ನ ಕ್ರಿಯೆ, ನನ್ನ ನಡೆ, ನನ್ನ ನುಡಿ, ನನ್ನ ನೋಟ, ನನ್ನ ಮಾತು, ನನ್ನ ಸಾಕ್ಷಿ, ನನ್ನ ಕ್ರಿಸ್ತಿಯ ಜೀವಿತ ಇದು ಪರಿಪಕ್ವತೆ ಕಡೆಗೆ ಇಲ್ಲಪ್ಪ ಅಂತಂದರೆ ದೇವರ ಕೈಯಲ್ಲಿ 3 ಅಂತ ತಿಳ್ಕೊಬೇಕಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ನೀನು ಸರಿಯಾಗಿ ತಿಳ್ಕೊಳ್ಳಿಲ್ಲಪ್ಪ ಅಂತಂದರೆ, ಈ 3 ವಿಷಯದ ಬಗ್ಗೆ ನೀನು ಜಾಗೃತಿ ವಹಿಸಲಿಲ್ಲ ಅಂತೇನೆ, ಇಷ್ಟೊಂದು ಪ್ರಸಂಗ ಮಾಡಿದ್ರು, ನೀನು ತಿಳಿಯುವಂಥ ಭಾಷೆಯಲ್ಲಿ ನಿನಗೆ ಹೇಳಿದ್ರು ಕೂಡ ನೀನು ಕೇಳಲಿಲ್ಲಪ್ಪ ಅಂತಂದರೆ, ನೀನು ಅದನ್ನು ಜಾಗ್ರತೆ ವಹಿಸಲಪ್ಪ ಅಂದರೆ, ನೀನು ಕೇವಲ ಈ